ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ. ಕಲಬುರಗಿಯ ಸ್ಪಂದನ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಮಹದೇವಪ್ಪ ರಾಂಪುರೆ ಬಡಾವಣೆ ವತಿಯಿಂದ ವಿಶೇಷವಾಗಿ ಮಾಸಿಕ ಚಿಂತನ ಮಂಥನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. 28ನೆಯ ಈ ಕಾರ್ಯಕ್ರಮದಲ್ಲಿ ಅನೇಕ ಅತಿಥಿಗಳು ಆಗಮಿಸಿ ಅನೇಕ ವಿಷಯಗಳ ಬಗ್ಗೆ ವಿಶೇಷವಾಗಿ ಮಾಹಿತಿಯನ್ನು ನೀಡಿದರು. ಈ ಕಾರ್ಯಕ್ರಮ ಹೇಗೆ ನಡೀತು, ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ವಿಶೇಷವಾಗಿ ಸಲಹೆ ಸೂಚನೆಗಳನ್ನು ಹೇಗೆ ನೀಡಿದ್ರು ಅನ್ನೋದನ್ನು ನೋಡ್ಕೊಂಬನ್ನಿ. ತಿಂಗಳದ ಮೊದಲನೇ ಸೋಮವಾರದ ಚಿಂತನ ಮಂಥನ ಕಾರ್ಯಕ್ರಮದ 28ನೇ ಚಿಂತನ ಮಂಥನ ಕಾರ್ಯಕ್ರಮವನ್ನು ಇಂದು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನ ಸ್ವಾಗತಿಸುತ್ತಾ ನಾನು ವೇದಿಕೆಗೆ ಅತಿಥಿಗಳನ್ನು ಮತ್ತು ಉಪನ್ಯಾಸಕರನ್ನು ಮತ್ತು ಅಧ್ಯಕ್ಷರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಡಾಕ್ಟರ್ ಪ್ರಕಾಶ್ ರಾಥೋಡ್, ಕಲಬುರಗಿ ಸಮನ್ವಯ ಅಧಿಕಾರಿಗಳು, ಸಂಪನ್ಮೂಲ ಕೇಂದ್ರ ಕಲಬುರಗಿ ಅವರು ಆಗಮಿಸಿದ್ದಾರೆ. ಅವರು ಬಂದು ತಮ್ಮ ಅತಿಥಿಗಳ ಆಸನವನ್ನು ಅಲಂಕರಿಸಿಕೊಳ್ಳಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಇಂದಿನ ಚಿಂತನ ಮಂಥನದ ಅತಿಥಿ ಉಪನ್ಯಾಸಕರಾಗಿ ಶ್ರೀಮತಿ ಶ್ರುತಿ ಪಡಕೋಟೆ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಬಂದು ಇಂದಿನ ಅತಿಥಿ ಉಪನ್ಯಾಸಕರ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕೆಂತೇಳಿ ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಡಾವಣೆಯ ನಾಗರಿಕರು, ಉದ್ಯಮಿಗಳಾದಂಥ ಶ್ರೀ BM ಪಾಟೀಲ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಬಂದು ಇಂದಿನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕೆಂತೇಳಿ ನಾನು ಕೇಳಿಕೊಳ್ಳುತ್ತೇನೆ. ಮಾಣಿಕ್ಯದ ಪ್ರೀತಿಯಂತಿರಬೇಕು, ನುಡಿದರೆ ಸ್ಫಟಿಕದ ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ನುಡಿಯೊಳಗಾಗಿ ನುಡಿಯೊಳಗಾಗಿ ನಡೆಯದಿದ್ದರೆ, ನುಡಿಯೊಳಗಾಗಿ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನಂತೊಲಿವನು, ಕೂಡಲ ಸಂಗಮ ದೇವನಂತೊಲಿವನು, ನುಡಿದರೆ ಮೋತಿನ ಹಾರದಂತಿರಬೇಕು, ನುಡಿದರೆ ಮೋತಿನ ಮಾಣಿಕ್ಯದ ಪ್ರೀತಿಯಂತಿರಬೇಕು. ಮೇಡಮ್ ನೋಡ್ರಿ, ತುಂಬ ಧನ್ಯವಾದಗಳು.
ಎಲ್ಲರಿಗೂ ಚಿರಪರಿಚಿತರು ಮತ್ತು ಶ್ರಾವಣ ಮಾಸದ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಮತ್ತು ಮಾಲೆಯಲ್ಲಿ ಅವರು ಸತತ 3 ವರ್ಷಗಳಿಂದ ಬರ್ತಾ ಇದ್ದಾರೆ. ಡಾಕ್ಟರ್ ಪ್ರಕಾಶ್ ರಾಠೋಡ್ ಅವರು ವಿದ್ಯಾವಂತರು, ಶಿಕ್ಷಣ ಪ್ರೇಮಿಗಳು ಮತ್ತು ವಾಗ್ಮಿಗಳು ಮತ್ತು ಈ ಕಲಬುರಗಿಯ ಸಮನ್ವಯ ಅಧಿಕಾರಿಗಳು ಸಂಪನ್ಮೂಲ ಕೇಂದ್ರ ಕಲಬುರಗಿ ಅವರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಉತ್ತಮ ವಾಗ್ಮಿಗಳಿದ್ದಾರೆ. ಅವರ ಮಾತುಗಳನ್ನು ನಾವು ಯಾವಾಗಲೂ ಕೇಳಬೇಕಂತೆ ಅಂತ ಇವತ್ತಿನ ದಿವಸ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ನಮ್ಮ ಸಂಪ್ರದಾಯದಂತೆ ಸ್ಪಂದನ ನಾಗರಿಕರ ಕ್ಷೇಮಾಭಿವೃದ್ಧಿ ಒಂದು ಕೂಡ ಬಡಾವಣೆಯ ಸಂಪ್ರದಾಯದಂತೆ ಈ ಒಂದು ಬಡಾವಣೆಯಲ್ಲಿ ಎಲ್ಲ ನಾಗರಿಕರು ಯಾರು ವಾಸವಾಗಿದ್ದಾರೆ ಅವರಿಗೆ ಪ್ರತಿ ಚಿಂತನ ಮಂಥನ ಮಾಸಿಕ ಸಭೆಯ ಅಧ್ಯಕ್ಷತೆಯನ್ನು ನಾವು ಒಬ್ಬರನ್ನು ಮಾಡ್ತಾ ಇದ್ದೇವೆ, ಗುರುತಿಸ್ತಾ ಇದ್ದೇವೆ. ಅವರು ಕೂಡ ಎಲ್ಲರಿಗೂ ಚಿರಪರಿಚಿತರಾಗಬೇಕು. ಎಲ್ಲರೂ ಸಾಕಷ್ಟು ಪರಿಚಿತರಾಗಿದ್ದಾರೆ. BM ಪಾಟೀಲ್ ಉದ್ಯಮಿದಾರಿದ್ದಾರೆ ಮತ್ತು ಈ ಒಂದು ಬಡಾವಣೆಯಲ್ಲಿ ಹಿರಿಯ ಒಂದು ನಾಗರಿಕರಾಗಿದ್ದಾರೆ ಮತ್ತು ಒಂದು ಕಲಬುರಗಿ ನಗರದ ಒಂದು ಪ್ರಜ್ಞಾವಂತ ಒಂದು ನಾಗರಿಕರ ಆಗಿದ್ದು ಮೊನ್ನೆ ತಾನೇ ಈ ಒಂದು ಬಡಾವಣೆಯಲ್ಲಿ ಆಗುವಂಥ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಸಕರನ್ನು ಮತ್ತು ಈ ಕೂಡ ಬಡಾವಣೆ ಅಧ್ಯಕ್ಷರನ್ನು ಕರೆದುಕೊಂಡು ಬಡಾವಣೆ ಸುತ್ತಮುತ್ತಲಿನ ಒಂದು ಸ್ವಚ್ಛತೆಗಾಗಿ ಅವರು ಕೂಡ ಪರಿಶ್ರಮ ಪಟ್ಟಿದ್ದಾರೆ. ಅವರು ಕೂಡ ನಮ್ಮ ವತಿಯಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇವರಿಗೆ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ನಾಗರಿಕರು, ಅವರಿಗೂ ಕೂಡ ಮಹಿಳೆಯರಿಗೂ ಮತ್ತು ತಾಯಂದಿರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ದಿವಸ ನಮ್ಮ ಈಶ್ವರಪ್ಪ ಗುಡೇಶ್ವರ ಮುಖ್ಯ ಗುರುಗಳು ಕಾಳಗಿ ತಾಲೂಕಿನ ಒಂದು ಅತ್ಯುತ್ತಮ ಶಿಕ್ಷಕರಂತಕೊಂಡು ಪ್ರಶಸ್ತಿ ಭಾಜನರಾಗಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಮತ್ತು ಈಗಾಗಲೇ ನಾವು ಶ್ರಾವಣ ಇದರಲ್ಲಿ ಪ್ರಯಾಗರಾಜ ಒಂದು ನಮ್ಮ ಬಡಾವಣೆಯಿಂದ ಪ್ರಯಾಗರಾಜಕ್ಕೆ ಹೋಗಿದ್ದರು. ಹೋದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿನಂದಿಸಿದ್ದೇವೆ ಮತ್ತು ನಮ್ಮ ಕಡೆಯಿಂದ ಅವರಿಗೆ ಗೌರವವನ್ನು ಅರ್ಪಿಸಿದ್ದೇವೆ. ಇನ್ನೂ ಕೆಲವರು ಅವತ್ತು ಗೈರಾಜರಾಗಿದ್ದರು, ಇವತ್ತು ಬಂದಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು KHP ಕಾಲನಿಯ ಎಲ್ಲ ಬಡಾವಣೆ ನಾಗರಿಕರು ಮಹಿಳೆಯರು ಕೂಡ ನಾನು ಸ್ವಾಗತ ಕೋರಿಸಿ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲ ಹಿರಿಯರು ಬಂದರು. ಮಕ್ಕಳಿದ್ರೆ ಕೆಲವೊಂದು ಕಾರ್ಯಕ್ರಮಗಳಿಗೆ ಶೋಭೆ ಬರುತ್ತೆ ಅಂತ ನನ್ನ ಅನಿಸಿಕೆ. ಬರ್ತಾ ಈಗ 2 ಮಕ್ಕಳನ್ನ ಕರ್ಕೊಂಡ್ಬಂದು ತುಂಬ ಖುಷಿ ಆಯಿತು. ಮಕ್ಕಳನ್ನ ನೋಡಿ ಆ ಮುದ್ದು ಮಕ್ಕಳು ಕೂಡ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಾವು ಕಣ್ಮರೆ ಆಗ್ತಾ ಇದ್ದಾವೆ. ಸೊ ಎಲ್ಲರೂ ಬ್ಯುಸಿ ಶೆಡ್ಯೂಲ್ ಇದೆ, ಯಾರಿಗೂ ಸಮಯ ಇಲ್ಲ ಅಥವಾ ಬರ್ತಕ್ಕಂಥ ಮನಸ್ಥಿತಿನೂ ಬೇಕಾಗುತ್ತೆ. ಈ ಕಾರ್ಯಕ್ರಮವನ್ನು ಆಯೋಜಿಸ್ತಿರ್ತಕ್ಕಂಥ ಆಯೋಜಕರಿಗೂ ಕೂಡ ನನ್ನ ನಮಸ್ಕಾರಗಳು. ನನ್ನ ಅಣ್ಣ ತಮ್ಮಂದಿರು ಹಾಗೂ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕಂದ್ರೆ ಇವ್ರ ನಮ್ಮ ಮೀಡಿಯಾಗಳು ತುಂಬ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಸೊ ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಚಿಂತನ ಮಂಥನ ಕಾರ್ಯಕ್ರಮ ಅಂತ ಅಂದ್ಕೂಡಲೇ ನನಗೇನೋ ಮನಸ್ಸಿಗೆ ತುಂಬ ಖುಷಿ ಆಯಿತು. ಅಂಥದ್ರಲ್ಲೂ ಇಷ್ಟು ಜನ ಈ ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಡು ಬಂದಿರಿ, ಹೆಣ್ಮಕ್ಳೆಲ್ಲ ಕೆಲಸಗಳನ್ನ ಬದಿಗಿಟ್ಟು ಬಂದಿರಿ ಅಂದ್ಕೂಡಲೇ ತುಂಬ ಸಂತೋಷವಾಯಿತು. ನಾನು ಕೆಲವೊಂದು ವಿಚಾರಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕು. ಮಾರ್ಚ್ 8ನೇ ತಾರೀಕು ಮಹಿಳಾ ದಿನಾಚರಣೆ ಇರೋದ್ರಿಂದ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಂತ ಮನಸ್ಸಿನಲ್ಲಿ ಅಂದ್ಕೊಂಡು ಬಂದಿದ್ದೆ. ಬಂದ ಕೂಡಲೇ ನಮ್ಮ ಪ್ರಕಾಶ್ ರಾಠೋಡ್ ಸರ್ ಅವರು ಹೆಣ್ಮಕ್ಳಿಗೆ ಕೊಟ್ಟಿರ್ತಕ್ಕಂಥ ಗೌರವದಿಂದ ಆ್ಯಕ್ಚುಲಿ ಅಲ್ಲೇ ತುಂಬ ಖುಷಿಪಟ್ಟೆ. ನಾನು ಬರಬೇಕಾದ್ರೆ ಸರ್ ನಿಂತು ನಂಗೆ ತುಂಬ ಗೌರವ ಕೊಡ್ತಾರೆ.
ನನಗರ್ಧ ಸಂತೋಷ ಅಲ್ಲೇ ಆಯಿತು. ನಾನು ಮಾತಾಡ್ತಕ್ಕಂಥ ಟಾಪಿಕ್ಕಿಗೂ ನಾನಿಲ್ಲಿ ಬಂದಿರತಕ್ಕಂಥ ವಿಷಯಕ್ಕೂ ನಂಗೆ ತುಂಬ ಆಯಿತು. ನೆಕ್ಸ್ಟ್ ಅಲ್ಲಿ ಪೂಜೆ ಮಾಡಬೇಕಾದ್ರೆ BM ಪಾಟೀಲ್ ಸರ್ ಅವರು ನೀವೇ ಹಾರ ಹಾಕಿ ನಿಮ್ಮ ಕೈಯಿಂದ ಪೂಜೆ ಮಾಡಿಸೋಣ ಅಂದರೆ ಎತ್ರ ನಾರ್ಯಂತ ಪೂಜಂತ ರಮಂತ್ರ ತತ್ತ ದೇವತ. ಎಲ್ಲಿ ನೀವು ಹೆಣ್ಮಕ್ಳನ್ನ ಗೌರವದಿಂದ ನೋಡ್ಕೋತಿರೋ ಅಲ್ಲಿ ದೇವತೆಗಳು ತಾನಾಗೇ ಇರ್ತಾರಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಆಕಾಶದ ನೀಲಿಯಲ್ಲಿ ಬಾನಂಚಿನ ತೊಟ್ಟಿಲಲ್ಲಿ ತೊಟ್ಟಿಲಿಟ್ಟು ತೂಗಿದಾಕೆ ನಿನಗೂ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಮಹಿಳೆಯ ವಿಚಾರಗಳು ಅಥವಾ ಮಹಿಳೆಯ ಮಹಿಳೆ ಬಗ್ಗೆ ಮಾತಾಡಬೇಕಂದ್ರೆ ನಾನು ಒಂದು ಮಹಿಳೆ ಆಗಿದ್ದರಿಂದ ತುಂಬ ಹೆಮ್ಮೆ ಆಗುತ್ತೆ ಮಹಿಳೆ ಬಗ್ಗೆ ಮಾತಾಡಬೇಕಂತ. ಮಾರ್ಚ್ 8ನೇ ತಾರೀಕು ಮಹಿಳಾ ದಿನಾಚರಣೆ ಇದೆ. ಸೊ ಎಲ್ಲ ಮಹಿಳೆಯರು ಮಹಿಳೆಯರಲ್ಲಿ ಅದ್ಭುತವಾದ ಶಕ್ತಿ ಇರುತ್ತೆ. ಸರಸ್ವತಿಯಾಗಿ ವಿದ್ಯೆ ಕೊಟ್ಟರೆ ಲಕ್ಷ್ಮಿಯಾಗಿ ಹಣ ಕೊಟ್ಟ. ಪ್ರತಿಯೊಂದು ಜೀವನದಾಗ ನಮ್ಗೆ ವಿದ್ಯೆನೂ ಬೇಕು, ಹಣನೂ ಬೇಕು. ಅಷ್ಟೇ ಅಲ್ಲ, ಅನ್ನಪೂರ್ಣೇಶ್ವರಿಯಾಗಿ ಹೊಟ್ಟೆ ತುಂಬಿಸ್ತಕ್ಕಂಥದ್ದು ಮಹಿಳೆನೇ. ಅಂದರೆ ತಾಯಿಯಾಗಿ ತನ್ನ ಕರ್ತವ್ಯಗಳು ಕೂಡ ನಿಭಾಯಿಸ್ತಾಳೆ. ಮದುವೆಯಾಗಿ ಮಹಿಳೆ ಒಂದು ಗಂಡನ ಮನೆಗೆ ಹೋದಾಗ ಒಂದು ಹೊಸ ಪ್ರಪಂಚದಲ್ಲಿ ಇರ್ತಾಳೆ. ಆ ಪ್ರಪಂಚದಲ್ಲಿ ಪ್ರತಿಯೊಬ್ಬರನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ವಿಷಯ ಅಷ್ಟು ಈಸಿಯಾಗಿ ಎಲ್ಲರೂ ಭಾವನೆಗಳ ಅರ್ಥ ಮಾಡ್ಕೋಬೇಕಾಗುತ್ತೆ. ಹೊಸ ಮನೆ ಅತ್ತೆ ಮಾವನ ಅರ್ಥ ಮಾಡಿಕೊಂಡು ಗಂಡಿಗೆ ಒಳ್ಳೆ ಭಾಳ ಸಂಗಾತಿಯಾಗಿ ಮಕ್ಕಳನ್ನ ಹೇಳೋ ತಾಯಿಯಾಗಿ ಆ ಮಕ್ಕಳನ್ನ ಬೆಳೆಸ್ತಕ್ಕಂಥದ್ದು ವಿಶೇಷ. ನೋಡಿ, ಮಾತು ಬರದೇ ಇರತಕ್ಕಂಥ ಮಕ್ಕಳ ತದನ್ನು ನೋಡಿ ತಾಯಿ ಅರ್ಥ ಮಾಡ್ಕೊತಾರೆ. ತಂದೆ ಗೊತ್ತಾಗಲ್ಲ ಆ ಮಾತು ಏನು ಅಂತ ಇದೆ, ಮಗು ಏನು ಕೇಳು ಅಂತ. ಮಹಿಳೆಯಲ್ಲಿ ಎಂಥ ಅದ್ಭುತ ಶಕ್ತಿ ಇದೆ ಅಂದರೆ ಆ ಶಕ್ತಿನ ನಾವು ವರ್ಣಿಸೋಕ್ಕೆ ಕೆಲವೊಂದು ವರ್ಡ್ಸ್ ಸಾಕಾಗಲ್ಲ ಅನ್ಕೋತೀನಿ. ಮಾತು ಬರೆದಿರ್ತಕ್ಕಂಥ ತದುಲು ನುಡಿಯಲ್ಲಿ ಮಕ್ಕಳ ಭಾವನೆಗಳ ಅರ್ಥ ಮಾಡ್ಕೋತೀರಿ. ಪತಿದೇವರು ಮನೆಗೆ ಬಂದಾಗ ಅವ್ರ ಕಷ್ಟಗಳನ್ನ ಅರ್ಥ ಮಾಡ್ಕೋತೀರಿ. ಅಂದರೆ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಇರೋದು ಮಹಿಳೆಯರಿಗೆ ಮಾತ್ರ, ಪುರುಷರಿಗೆ ಇರಲ್ಲ ಅಂತ ಹೇಳ್ತಿರಲಿಲ್ಲ. ಅವರ ಒತ್ತಡಗಳು ಅನೇಕ ಇರೋದರಿಂದ ಸೊ ಅವರು ಅದನ್ನು ಸ್ವಲ್ಪ ಬದಿಗಿಡ್ತಾರೆ. ಮಹಿಳೆಯರು ಆಗಲ್ಲ, ಮನೆಯನ್ನು ತುಂಬ ಸಂಭಾಳಿಸ್ಬೇಕಾಗುತ್ತೆ. ಅತ್ತೆ ಮಾವನ ಅರ್ಥ ಮಾಡಿಕೊಂಡು ಸೇವಕಿಯಾಗಿ ಸೇವೆ ಮಾಡ್ತಾಳೆ. ಅಲ್ಲಿ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಒಂದು ಹೆಣ್ಣಿಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡ್ತಕ್ಕಂಥದ್ದು ಆ ಗುಣ, ಆ ಶಕ್ತಿ. ಈಗ ಹೆಣ್ಣು ಹೊರಗಡೆ ಕೂಡ ದುಡಿದು ಬರ್ತಾರೆ. ಅಂದರೆ ಮಹಿಳೆ ಪುರುಷರು ಕೂಡ ಸರಿಸಮನಾಗಿ ದುಡಿತಾ ಇದ್ದಾರೆ. ಸೊ ನಮ್ಮ ಭಾರತ ದೇಶದಲ್ಲಿ ಮಹಿಳೆ ಅಂದರೆ ತುಂಬ ಪೂಜ್ಯನೀಯ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ತಾಯಿ ಇಲ್ಲದೆ ಜನ್ಮವಿಲ್ಲ, ಮಹಿಳೆ ಇಲ್ಲದೆ ಮನೆ ಇಲ್ಲ, ಸ್ತ್ರೀ ಇಲ್ಲದ ಜಗತ್ತು ಊಹಿಸಲು ಸಾಧ್ಯವಿಲ್ಲ. ಒಂದು ಮನೆಯಲ್ಲಿ ಒಂದು ಹೆಣ್ಣು ಇಲ್ಲದೆ ಇದ್ದರೆ ಆ ಮನೆ ಸ್ಮಶಾನಕ್ಕೆ ಸಮಾನ ಅಂತ ಹೇಳ್ತಾರೆ. ನೀವೆಲ್ಲೇ ಹೋಗಿ ಬಂದರೂ ಕೂಡ ಮನೆಯಲ್ಲಿ ನಿಮ್ಮ ಮಡದಿ ನೋಡಿನೋ ಅಥವಾ ನಿಮ್ಮ ಮುದ್ದಾದ ಮಗಳನ್ನ ನೋಡಿನೋ ಅಥವಾ ನಿಮ್ಮ ತಾಯಿ ಬಂದು ಕೂಡಲೇ ಅಮ್ಮ ಅಂತ ಒಳಗಡೆ ಬರ್ತಾರೆ ಎಲ್ಲರೂ. ಅಂದರೆ ಆ ಶಕ್ತಿ ಎಂಥದ್ದು. ತಾಯಿ ತಂದೆ ಪಾರ್ವತಿ ಪರಮೇಶ್ವರ, ಮಾವ ರಾಧಾಕೃಷ್ಣ, ಪ್ರತಿಯೊಂದರಲ್ಲೂ ಕೂಡ ನಮ್ಮ ಸಂಸ್ಕೃತಿ ಪ್ರಕಾರ ಮಹಿಳೆಗೆ ಅತ್ಯುನ್ನತ ಸ್ಥಾನವನ್ನು ಕೊಟ್ಟಿದ್ದೇವೆ. ಸೊ ಮಹಿಳೆ ನೀನೆಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಕೆಲವೊಂದು ಸಲ ನಮ್ಮ ಮಹಿಳೆಯರು ಘನವೆತ್ತ ನಮ್ಮ ಭಾರತ ಸರ್ಕಾರ ಸ್ತ್ರೀಯರಿಗೋಸ್ಕರ ಕೆಲವೊಂದು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅವು ಸುಕನ್ಯಾ ಸಮೃದ್ಧಿ ಯೋಜನೆ, ಸ್ತ್ರೀ ಶಕ್ತಿ ಯೋಜನೆ, ಮಹಿಳಾ ಸಹಾಯವಾಣಿ, ಮಹಿಳಾ ಶಕ್ತಿ ಯೋಜನೆ, ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ, ಬೇಟಿ ಬಚಾವ್ ಬೇಟಿ ಪಢಾವ್ ತುಂಬ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅನೇಕ ಜನ ಮಹಿಳೆಯರು ಇದರಿಂದ ವಂಚಿತರಾಗ್ತಾರೆ. ಅನಕ್ಷರಸ್ತೆ ಅಥವಾ ದೀನರು, ಕೆಲವೊಂದು ಮಹಿಳೆಯರು ಬದುಕಕ್ಕಾಗಿ ಮಕ್ಕಳನ್ನ ಕರ್ಕೊಂಡು ಹೋರಾಟ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಆ ಯೋಜನೆ ಬಗ್ಗೆ. ಸೊ ನಾನು ಇಲ್ಲಿರ್ತಕ್ಕಂಥ ಪುರುಷರಿಗೂ ಕೂಡ ಹೇಳ್ಕೊತಿದ್ದೀನಿ, ಆ ಮಹಿಳೆಯರಿಗೂ ಕೂಡ ಹೇಳ್ಕೊತಿದ್ದೀನಿ. ಆ ಎಲ್ಲ ಯೋಜನೆಗಳ ಬಗ್ಗೆ ನಾವು ಅದ್ರ ಬಗ್ಗೆ ಅರಿತುಕೊಂಡು ಅನಕ್ಷರಸ್ಥ ಇದ್ದವರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸಿ ಅದರ ಸದುಪಯೋಗಗಳನ್ನು ಪಡ್ಕೊಳ್ಳಿ. ನಮ್ಮ ಭಾರತ ಸರ್ಕಾರ ಅನೇಕ ಯೋಜನೆಗಳು ಮಹಿಳೆಯರಿಗಾಗಿ ಜಾರಿ ಮಾಡಿದೆ. ಸೊ ಅದರ ಉಪಯೋಗಗಳು ಮಹಿಳೆಯರಿಗೆ ತಗೊಳ್ಳಿ ಅಂತ ಇದ್ರ ಮೂಲಕ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ದೇಶದ ಒಂದು ಪ್ರಗತಿ ಹೊಂದಿರತಕ್ಕಂಥ ರಾಷ್ಟ್ರಗಳನ್ನ ನೋಡಬೇಕಾದ್ರೆ ಅಲ್ಲಿ ಮಹಿಳೆಯರು ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಎಕ್ಸಾಂಪಲ್ ತಗೋತೀನಿ ನನಗೆ ಈ ಮಾತಿನಲ್ಲಿ. ಜರ್ಮನ್ ದೇಶ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಇದ್ದೆ. 4ನೇ ಅತ್ಯಂತ ಶ್ರೀಮಂತ ದೇಶ. ಆರ್ಥಿಕ ಪ್ರಗತಿಯಲ್ಲಿ ನಮ್ಮ ದೇಶಗಳಿಗಿಂತ ಹಲವಾರು ದೇಶಗಳು ಮುನ್ನುಗ್ತಾ
ಹೊಂದ್ತಾ ಇದ್ದಾವೆ. ಕಾರಣ ಇಷ್ಟೇ, ಅಲ್ಲಿ ಮಹಿಳೆಯರ ಪಾರ್ಟಿಸಿಪೇಷನ್ ಜಾಸ್ತಿ ಇದೆ. ರಾಜಕೀಯವಾಗಿರ್ಬೋದು ಅಥವಾ ಪಾರ್ಲಿಮೆಂಟ್ಲಿ ಆಗಿರ್ಬೋದು, ಪ್ರತಿ ಉದ್ಯಮಶೀಲತೆಯಲ್ಲಿ ಆಗಿರ್ಬೋದು, ಮಹಿಳೆಯರ ಪಾರ್ಟಿಸಿಪೇಷನ್ ಅಲ್ಲಿ ತುಂಬ ಜಾಸ್ತಿ ಇದೆ. ಜರ್ಮನಲ್ಲಿ 50 to 60% ಮಹಿಳೆಯರು ಉದ್ಯಮಶೀಲತೆಯಲ್ಲಿದ್ದಾರೆ, ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿದ್ದಾರೆ. ನಮ್ಮ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಕೇವಲ 8ರಿಂದ 9. ತುಂಬ ಚಿಂತೆ ಮಾಡ್ತಕ್ಕಂಥ ವಿಷಯ. ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿಕೊಂಡು ಆಫ್ಟರ್ ಕೋವಿಡ್ ಆರ್ಥಿಕ ಸಮಸ್ಯೆ ಬಂದಿದ್ದರಿಂದ ಮಹಿಳೆಯರಿಗೆಲ್ಲ ನಾವು ಹೊರಗಡೆ ಬರ್ತಾ ಇದ್ದೀವಿ. ಸೊ ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ನನ್ನೊಂದು ಆತಂಕ ಏನಂದರೆ ದೊಡ್ಡ ಮಟ್ಟಕ್ಕೆ ಬೆಳೆಯೋಣ. ನಮ್ಮ ಕೈಲಿ ಆಗದೇ ಇದ್ದರೂ ನಮ್ಮ ಮಕ್ಕಳನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸೋಣ. ಸೊ ಮಕ್ಕಳು ಮಹಿಳೆಯರ ಮದುವೆ ಮಾಡಿಕೊಟ್ರೆ ನಮ್ಮ ಜವಾಬ್ದಾರಿ ಮುಗಿತು ಇಲ್ಲಿಗೆ ಅಂತ ಅನ್ಬೇಡ್ರಿ. ಬೇರೆ ದೇಶ, ನಾನು ಹೇಳ್ತಾ ಇದ್ದಲ್ಲ, ಜರ್ಮನ್ ಅತ್ಯಂತ ಶ್ರೀಮಂತ ರಾಷ್ಟ್ರದಲ್ಲಿ 4ನೇ ಸ್ಥಾನ ಹೊಂದಿದೆ. ಅದು ವಾರ್ಷಿಕ ಆದಾಯ ವರ್ಷಕ್ಕೆ $50,000 to $60,000. ಆದರೆ ನಮ್ಮ ಭಾರತ ದೇಶದ್ದು ವಾರ್ಷಿಕ ಆದಾಯ ಕೇವಲ $2,000. ಕಾರಣ ಇಷ್ಟೇ, ನಾನು ಎಷ್ಟೇ ಪ್ರಗತಿಪರ ರಾಷ್ಟ್ರದ ಬಗ್ಗೆ ಅಧ್ಯಯನ ಮಾಡಿದರೆ ಅಲ್ಲೆಲ್ಲ ನನಗೆ ಕಂಡು ಬಂದಿದ್ದು ಆ ದೇಶದಲ್ಲಿ ಮಹಿಳೆಯರ ಪಾರ್ಟಿಸಿಪೇಷನ್. ನಮ್ಮ ಡಾಕ್ಟರ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ಒಂದು ದೇಶ ಪ್ರಗತಿಪರ ರಾಷ್ಟ್ರ ಆಗಬೇಕಂದ್ರೆ ಅಲ್ಲಿರ್ತಕ್ಕಂಥ ಮಹಿಳೆಯರ ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಯೂ ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ವಿಷಯಗಳಲ್ಲಿ, ರಾಜಕೀಯದಲ್ಲಾಗಿರ್ಬೋದು, ನೀವು ಕ್ರೀಡೆಯಲ್ಲೂ ಆಗಿರ್ಬೋದು, ಪಾರ್ಲಿಮೆಂಟಲ್ಲಾಗಿರ್ಬೋದು, ಒಳ್ಳೊಳ್ಳೆ ಉದ್ಯೋಗದಲ್ಲಾಗಿರ್ಬೋದು. ನಮ್ಮ ಸುಧಾಮೂರ್ತಿಯವರು ಎಷ್ಟು ಜನ ಉದ್ಯೋಗ ಕೊಟ್ಟಿದ್ದಾರೆ. ಎಷ್ಟು ಸರಳ ಜೀವಿ, ಒಂದು ಮಹಿಳೆಯಾಗಿ ಯಾರೂ ಮಾಡದೇ ಇರತಕ್ಕಂಥ ಕಾರ್ಯಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಎಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಕೆಲವೊಂದು ಇನ್ಸ್ಪಿರೇಷನ್ನ ನಾವು ಇಟ್ಕೊಂಡು ನಾವು ಕೂಡ ಏನಾದರೂ ಒಂದು ಸಮಾಜಕ್ಕೆ ಕೊಡೋಣ. ಸೊ ನಾವು ಎಲ್ಲರಲ್ಲೂ ಭಾಗವಹಿಸೋಣ. ಎಲ್ಲರೂ ಮನೆಯಲ್ಲಿ ಅಡುಗೆ ಮಾಡಿ ಕೂತ್ಕೊಂಡು ಇವೆಲ್ಲ ಇಂಥ ಕಾರ್ಯಕ್ರಮಗಳು ಯಾಕೆ ಬರಬೇಕಂದ್ರೆ ಇನ್ನೂ ಹೆಚ್ಚು ಜನರನ್ನು ನೀವು ಕರ್ಕೊಂಡು ಬನ್ನಿ. ಹಾಗೆ ಪ್ರತಿ ತಿಂಗಳು ಮೊದಲನೇ ಸೋಮವಾರ ನೀವು ಕೂಡ ಹೇಳಿ, ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಇಲ್ಲಿ ಬರೋದ್ರಿಂದ ನಿಮಗೂ ಕೆಲವೊಂದು ವಿಷಯಗಳ ಬಗ್ಗೆ ಅರಿವು ಮೂಡ್ತೇನೋ, ಅಥವಾ ಏನೋ ಖುಷಿ ಆಗುತ್ತೆ ಏನೋ, ಅಥವಾ ಎಲ್ಲರೂ ಫ್ರೆಂಡ್ಸ್ ಆಗ್ತಾರೇನೋ, ಕೆಲವೊಂದು ವಿಷಯಗಳು, ಕಷ್ಟಗಳು, ಸುಖಗಳು ಮಾತಾಡ್ಕೋತೀರೇನೋ. ನೀವು ಮನೇಲಿ ಕೂತ್ರೆ ಏನೂ ಸಿಗಲ್ಲ. ಸೊ ಅದಕ್ಕೆ ನನ್ನೊಂದು ರಿಕ್ವೆಸ್ಟ್ ಎಲ್ಲರಲ್ಲಿ, ನಮ್ಮ ದೇಶನೂ ಕೂಡ ಅದೇ ರೀತಿಯಾಗಿ ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗೋಣ. ನಾವು ಎಲ್ಲ ಮಹಿಳೆಯರಿಗೆ ಹೇಳಿ ಪಾರ್ಟಿಸಿಪೇಷನ್ ಮಾಡ್ಸೋಕ್ಕೆ ಹೇಳೋಣ ಅಂತ ಹೇಳಿಬಿಟ್ಟು ರಿಕ್ವೆಸ್ಟು. ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಇಲ್ಲಿವರೆಗೂ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಇನ್ನೂ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ. ಎಲ್ಲ ಮಹಿಳೆಯರಿಗೂ ಅವಕಾಶಗಳು ಇದ್ದರೂ ಕೂಡ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪುರುಷರ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವಕಾಶಗಳು ಇದ್ದಾವೆ, ಎಲ್ಲರಿಗೂ ಇದ್ದಾವೆ. ನಮ್ಮ ಭಾರತ ಸರ್ಕಾರದಲ್ಲಿ ಮಹಿಳೆಯರಿಗೆ 30% ಮೀಸಲಾತಿಗಳನ್ನು ಕೊಟ್ಟಿದ್ದಾರೆ. ಅವಕಾಶ ಇದ್ರೇ ಮನೆಯಲ್ಲಿ ಕೂಡ ಪುರುಷರ ಪ್ರೋತ್ಸಾಹ ಬೇಕಾಗುತ್ತೆ. ಅಣ್ಣ ತಮ್ಮನ ಪ್ರೋತ್ಸಾಹ ಬೇಕು, ತಂದೆ ತಾಯಿ ಪ್ರೋತ್ಸಾಹ ಬೇಕು, ಇಲ್ಲಾಂದರೆ ಗಂಡನ ಪ್ರೋತ್ಸಾಹ ಬೇಕು. ಅದು ಏನೂ ಇದೆ ಅಂದರೆ ಮಕ್ಕಳ ಪ್ರೋತ್ಸಾಹ ಬೇಕು. ಮಹಿಳೆ ತುಂಬ ಅಮೂಲ್ಯವಾಗಿರ್ತಕ್ಕಂಥ ವಸ್ತು. ಅದನ್ನು ಜೋಪಾನವಾಗಿ ಕಾಯಬೇಕಂತ ದೇವರು ಗಂಡನ ಸೃಷ್ಟಿ ಮಾಡಿದ್ದಾನೆ. ಚಿಕ್ಕ ವಯಸ್ಸಿನಲ್ಲಿ ತಂದೆಯ ಆಶ್ರಯ, ಮಧ್ಯಮ ವಯಸ್ಸಿನಲ್ಲಿ ಗಂಡನ ಆಶ್ರಯ, ವೃದ್ಧಾಪ್ಯದಲ್ಲಿ ಮಗನ ಆಶ್ರಯದಲ್ಲಿ ಇರಬೇಕು ಹೆಣ್ಣು ಅಂತೇಳಿ ಒಂದು ಗಂಡನ ಸೃಷ್ಟಿ ಮಾಡಿದ್ದಾನೆ. ಆ ಆಶ್ರಯದಲ್ಲಿ ಹೆಣ್ಣಿಗೆ ಗೌರವವನ್ನು ಕೊಟ್ಟು, ಪ್ರೋತ್ಸಾಹವನ್ನು ಕೊಟ್ಟು, ಸೊ ಒಳ್ಳೆಯ ದಾರಿಯನ್ನು ತೋರಿಸಿ ನಮ್ಮ ದೇಶನೂ ಕೂಡ ಜರ್ಮನ್ ದೇಶಕ್ಕಿಂತ ಮುಂದೆ ಉನ್ನತ ದೇಶವನ್ನಾಗಿ ನಾವು ಬೆಳೆಸೋಣ. ಅದಕ್ಕೆಲ್ಲ ತಮ್ಮ ಸಹಕಾರ ಬೇಕಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಮಾತಾಡೋಕ್ಕೆ ನನಗೊಂದು ಅವಕಾಶ ಇದ್ದರೂ ಕೂಡ ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮ BM ಪಾಟೀಲ್ ಸರ್. ಆ್ಯಕ್ಚುಲಿ ಇಲ್ಲಿವರೆಗೂ ನಾನು ಕರ್ಕೊಂಡು ಬಂದು ಒಂದು ನಾನು ಮಾತಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ BM ಪಾಟೀಲ್ ಸರ್ಗೆ ತುಂಬ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮನ ಆಯೋಜಿಸಿರ್ತಕ್ಕಂತಹ ಎಲ್ಲ ನನ್ನ ಅಣ್ಣ ತಮ್ಮರಿಗೂ ಕೂಡ ಧನ್ಯವಾದಗಳು. ಇಲ್ಲಿವರೆಗೂ ನಮ್ಮ ಮಾತಾಡೋಕ್ಕೆ ಸಮಯ ಕೊಟ್ಟಿರ್ತಕ್ಕಂಥ ತಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ಚಿಂತನ ಮಂಥನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಚಿಂತನ ಮಂಥನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ BM ಪಾಟೀಲ್ ಸರ್ ಅವರೇ, ಮತ್ತು ಈಗ ತಾನೇ
ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಒಂದು ಮಹಿಳೆಗೆ ಎಷ್ಟು ಗೌರವವನ್ನು ಕೊಡಬೇಕು ಈ ಸಮಾಜ ಮತ್ತು ಈ ರಾಷ್ಟ್ರದ ಅಭಿವೃದ್ಧಿ ಆಗಬೇಕು, ಪ್ರಗತಿ ಆಗಬೇಕು ಅಂತಂದರೆ ಮಹಿಳೆಗೆ ಗೌರವ ಕೊಟ್ಟಾಗ ಮಾತ್ರ ಪ್ರಗತಿ ಆಗುತ್ತೆ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿ ನಮ್ಮ ಸಹೋದರಿಯಾಗಿರ್ತಕ್ಕಂಥ ಶ್ರುತಿ ಪಡ್ಕೋಟೆ ಮೇಡಮ್ ಅವರೇ, ಆಮೇಲೆ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಹಿರಿಯ ನನ್ನ ತಂದೆ ಅಜ್ಜನ ಸ್ಥಾನದಲ್ಲಿ ಕೊಡ್ತಿರೋಂಥ ಎಲ್ಲ ಹಿರಿಯ ಹಸ್ತಿಗಳೇ, ಅದ್ರ ಜೊತೆಗೆ ನಮ್ಮ ಎಲ್ಲ ತಾಯಿ ಅಂದರೆ ವಿಶೇಷವಾಗಿ ನಮ್ಮ ಬಾಬುರಾವ್ ಕುಲಕರ್ಣಿ ಸರ್ ಅವರೇ, ಮತ್ತು ಎಲ್ಲದಕ್ಕೂ ವಿಶೇಷವಾಗಿ ಏನು ಅಂತಂದರೆ ನಮ್ಮನ್ನು ವಿಡಿಯೋಗ್ರಫಿ ಮಾಡ್ತಾ ಇದ್ದಾರಲ್ಲ ಅವರು ಹೆಸರು ಗೊತ್ತಿಲ್ಲ, ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾನು ನೆನೆಸ್ಕೊಳ್ತಾ ಇದ್ದೆ. ನನಗೆ ಇವತ್ತು ಇದು 2ನೇ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಳೆದ 2 ವರ್ಷದ ಹಿಂದೆ ನಾನು ಬಂದಿದ್ದೆ, ಇದು 2ನೇ ಕಾರ್ಯಕ್ರಮ. ನಂದು ಕೂಡ ಮೇಡಮ್ ಅವರ ಒಂದು ಉಪನ್ಯಾಸದ ಮೊದಲನೇ ಪದನೇ ಇತ್ತು, ಅದಕ್ಕೆ ನಂದು ಸಹಮತ ಇದೆ. ನಾನು ಕೂಡ ಹೇಳಿ ಹೋಗಿದ್ದೆ, ನಾವೆಲ್ಲ ಹಿರಿಯ ಜೀವಿಗಳು ಈ ದೇಶವನ್ನು ಕಟ್ಟಲಿಕ್ಕೆ, ಸಮಾಜವನ್ನು ಕಟ್ಟಲಿಕ್ಕೆ, ಒಂದು ಸುಂದರ ನಾಡನ್ನು ಕಟ್ಟಲಿಕ್ಕೆ, ಸುಂದರ ಏರಿಯಾವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾವೆಲ್ಲ ಮಕ್ಕಳು ಮನೆಯಲ್ಲಿ ಮಲ್ಕೊಂಡಿದ್ದಾವೆ ಅನ್ನುವಂಥ ಮಾತನ್ನು ಅವತ್ತು ಹೇಳಿ ಹೋಗಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಏನು ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ, ನಾವು ಯಾರಿಗೆ ಮೆಸೇಜನ್ನು ಮುಟ್ಟಿಸ್ಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಡಬೇಕು ಅನ್ನೋದನ್ನು ಒಂಚೂರು ನಾವು ಸ್ವಲ್ಪ ಬದಲಾವಣೆಯಾಗಿ ನಮ್ಮ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನೋದು ಭಾಳ ದೊಡ್ಡ ಮಹದಾಶೆ ನನ್ನ. ಆ ಮಕ್ಕಳು ಒಂದು ವೇಳೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಅಂತಂದರೆ ನಿಜವಾಗ್ಲೂ ಕೂಡ ನಾವೇನೋ ನಮ್ಮ ಮನಸ್ಸಿನ ಶಾಂತಿಗೋಸ್ಕರ ನಾವು ಸೇರ್ತಾ ಇದ್ದೀವಿ, ಏನೋ ಶಾಂತಿಯನ್ನು ಪಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಆ ಮಕ್ಕಳಿಗೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅನ್ನೋದನ್ನು ಮೇಡಮ್ ಅವರು ಕೂಡ ಇವತ್ತು ಅದನ್ನು ನೆನಪಿಸ್ಕೊಟ್ರು. ನನಗೆ ನಾ 2 ವರ್ಷದ ಹಿಂದೆ ಮಾತಾಡಿದ್ದೆ, ಇವತ್ತು ಅವರು ಕೂಡ ನೆನಪಿಸ್ಕೊಟ್ರು. ನಿಜವಾಗಲೂ ಇವತ್ತು ನಮ್ಮ ಬಾಬುರಾವ್ ಸರ್ ಆಗಿರ್ಬೋದು ಮತ್ತು ಈ ಒಂದು ಸಂಘದ ಸರ್ವ ಸದಸ್ಯರಾಗಿರ್ಬೋದು ಏನನ್ನ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ನಾವು ವಿಚಾರ ಮಾಡ್ತಾ ಹೋದರೆ, ಚಿಂತನ ಮಂಥನ ಮಾಡ್ತಾ ಹೋದರೆ ಅಲ್ಲಿ ನಮ್ಗೆ ಏನನ್ನ ಕಾಣಸಿಗತ್ತೆ ಅಂತಂದರೆ, ಅವರವರ ವೃತ್ತಿಯನ್ನು ಮಾಡಿಕೊಂಡು ನೌಕರಿಯನ್ನು ಪಡ್ಕೊಂಡು ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆಯಲ್ಲೇ ಇರಬೇಕಿತ್ತು. ಆದರೆ ಆ ಮನೆಯ ಋಣವನ್ನು ತೀರಿಸಿದ್ದಾರೆ, ಅವರು ಅಲ್ಲೇ ಇರಬೇಕಿತ್ತು. ಆದರೆ ಈ ಸಮಾಜ ದೊಡ್ಡದಲ್ಲ ಮತ್ತು ರಾಷ್ಟ್ರ ದೊಡ್ಡದಲ್ಲ, ಈ ದೇಶದ ಋಣ ಹೇಗೆ ತೀರಿಸಬೇಕು, ಈ ಸಮಾಜದ ಋಣ ಹೇಗೆ ತೀರಿಸಬೇಕು ಅಂತ ಹೇಳಿ ಆ ಆಲೋಚನೆ ಬಂದು ಇಲ್ಲಿ ಬಂದು ಕೂತ್ಕೊಂಡಿದ್ದಿಲ್ಲ. ತಮಗೆಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಮೂಲಕ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಕಡೆ ನಮ್ಮ ಬಾಬುರಾವ್ ಸರ್ ಅವರನ್ನು ನೋಡಿದಾಗ ಕೆಲವರು ಹೇಳ್ತಾ ಇದ್ರು, ಯಾಕೆ ಬಾಬುರಾವ್ ಸರ್ ಅವರು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಏನು ಅವಶ್ಯಕತೆ ಇತ್ತು, ಒಬ್ಬರಿಂದ ಏನು ಬದಲಾವಣೆ ಆಗೋದು ಅಂತ ಹೇಳಿ. ಏನು ನಾವು ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ನೋಡಿದಾಗ ದಿನ ಸಂಖ್ಯೆ ಹೆಚ್ಚಾಗ್ತಾ ಇರೋದನ್ನು ಅನ್ನೋದನ್ನು ನಿಮ್ಮ ಗಮನಕ್ಕೂ ಬಂದಿದೆ. ಒಂದು ಕಡೆ ಒಂದು ಕಥೆ ಬರ್ತದೆ, ಒಂದು ಸಂದರ್ಭದಲ್ಲಿ ಒಂದು ಅರಣ್ಯ, ಒಂದು ಕಾಡು ಸುಡ್ತಾ ಇರ್ತದೆ. ಆ ಕಾಡು ಸುಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಸಣ್ಣ ಕೋಗಿಲೆ ತನ್ನ ಕೊಕ್ಕರೆಯಿಂದ ಹನಿ ನೀರನ್ನು ಹಾಕಿ ಆ ಕಾಡನ್ನು ಅದನ್ನು ಆರಿಸುವಂಥ ಕೆಲಸ, ಅದನ್ನು ಜೋಪಾನ ಮಾಡುವಂಥ ಕೆಲಸ ಮಾಡ್ತದೆ. ಇನ್ನು ಬೇರೆ ಪಕ್ಷಿಗಳು ಬಂದು ಕೇಳ್ತದೆ, ಅವ್ರಿಗೆ ಆ ಪಕ್ಷಿ ಹೇಳ್ತದೆ, ನೀವು ಒಬ್ಬಾಕಿನೇ ನಿನ್ನ ಸಣ್ಣ ಕೊಕ್ಕರೆಯಿಂದ ಅದನ್ನು ನೀನು ಹನಿ ಹಾಕಿ ಅದನ್ನು ಕಾಡನ್ನು ಅದನ್ನು ಆರಿಸ್ಬೇಕಂತ ಹೇಳ್ತಾ ಇದೆಯಲ್ಲ, ನಿನ್ನಿಂದ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಮಾತಾಡ್ಕೋತಾವ. ಅವಾಗ ಅದು ಒಂದೇ ಪಕ್ಷಿ, ಒಂದೇ ಕೊಕ್ಕರೆ, ಒಂದೇ ಕೋಗಿಲೆ ಹೇಳ್ತದೆ, ಒಂದು ದಿನ ಏನಪ್ಪ ಅಂತಂದರೆ, ಕಾಡನ್ನು ಆರಿಸುವವರ ಹೆಸರಿನಲ್ಲಿ ಇತಿಹಾಸದ ಪುಟದಲ್ಲಿ ಕಾಡನ್ನು ಆರಿಸುವಂಥ ಒಂದು ಲೈನಲ್ಲಿ ನನ್ನ ಹೆಸರು ಬರ್ತದೆ. ಆದರೆ ಕಾಡನ್ನು ಬೆಂಕಿ ಹಚ್ಚೋರ ಹೆಸರಿನಲ್ಲಿ ನಿಮ್ಮ ಹೆಸರುಗಳು ಬರ್ತವೆ ಅನ್ನುವಂಥ ಮಾತನ್ನು ಹೇಳ್ತಾರೆ, ಪಕ್ಷಿ ಹೇಳ್ತದೆ. ಹಾಗಾಗಿ ಒಂದು ಬಾಬುರಾವ್ ಸರ್ ಆಗಿರ್ಬೋದು, ನೀವೆಲ್ಲ ಕೂತ್ಕೊಂಡವರಾಗಿರ್ಬೋದು, ಒಂದು ಸಣ್ಣ ಕೆಲಸ, ಕೋಗಿಲೆ ಥರ ಕೆಲಸ ಪ್ರಾರಂಭ ಮಾಡಿದ್ರಲ್ಲ, ಅದು ಇತಿಹಾಸದ ಪುಟ ಸೇರ್ತದೆ ಅನ್ನುವಂಥ ಮಾತನ್ನು ಇವತ್ತು ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಬಯಸ್ತಾ ಇದ್ದೀನಿ. ಮೇಡಮ್ ಅವರು ಹೇಳಿದ ಹಾಗೆ ಸ್ವರ್ಗ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತದೆ, ಸ್ವರ್ಗ ಯಾರಿಗೆ ಸಿಗ್ತದೆ ಸ್ವರ್ಗ ಅಂತ ಹೇಳಿ. ಉದ್ಯೋಗ ಸಿಕ್ತು, ಬಿಲ್ಡಿಂಗ್ ಕಟ್ಕೊಂಡಿವಿ, ಹಣ ಗಳಿಸ್ಕೊಂಡಿವಿ, ಮಕ್ಕಳ ಮದುವೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ನಂದೆಲ್ಲ ಜವಾಬ್ದಾರಿ ಮುಗಿತಪ್ಪ, ನನ್ಗೆ ಸ್ವರ್ಗ ಸಿಗ್ತದೆ ಅನ್ನುವಂಥ ಆಲೋಚನೆಯಲ್ಲಿ ನಾವೆಲ್ಲ ಇರ್ತೀವಿ. ಆದರೆ ಭಗವದ್ಗೀತೆಯಲ್ಲಿ ಏನು ಹೇಳ್ತದೆ ಅಂತಂದರೆ, ನಿಜವಾಗ್ಲೂ ಯಾರಿಗೆ ಸ್ವರ್ಗ ಸಿಗ್ತದೆ ಅಂತಂದರೆ, ಯಾರು ನಿಸ್ವಾರ್ಥಿಯಾಗಿ ಜೀವನವನ್ನು ಬದುಕ್ತಾರಲ್ಲ, ಯಾರು ಸಮಾಜದಗೋಸ್ಕರ ಜೀವನವನ್ನು ತ್ಯಾಗ ಮಾಡ್ತಾರಲ್ಲ, ಯಾರು ದೇಶಕ್ಕಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡ್ತಾರಲ್ಲ, ಅವರಿಗೆ ಮಾತ್ರ ಭಗವಂತ ಸ್ವರ್ಗ ಕೊಡೋದು ಅನ್ನುವಂಥ ಮಾತನ್ನು ಭಗವದ್ಗೀತೆಯಲ್ಲಿ ಬರ್ತದೆ. ಇವತ್ತು ಅದರಲ್ಲೂ ವಿಶೇಷವಾಗಿ ಮೇಡಮ್ ಅವರು ಮಹಿಳೆಯರು ಅಂತ ಮಾತಾಡಿದ್ರು.
ನಿಜವಾಗ್ಲೂ ನಮ್ಗಿಂತಲೂ ಜಾಸ್ತಿ ಸ್ವರ್ಗ ಯಾರಿಗೆ ಸಿಗ್ತದೆ ಅಂತಂದ್ರೆ ನಮ್ಮೆಲ್ಲ ಕೂತ್ಕೊಂಡಂಥ ಮಹಿಳೆಯರಿಗೆ ಸಿಗ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅಷ್ಟು ನಿಸ್ವಾರ್ಥವಾಗಿರ್ತಕ್ಕಂಥ ಸೇವೆಯನ್ನು ಈ ಸಮಾಜಕ್ಕೆ ಗೈದಿರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ನಾವೆಲ್ಲ ಕೂತ್ಕೊಂಡವ್ರು ನಾವು ಆಲೋಚನೆ ಮಾಡ್ಬೋದು. ಏನು ಅಂತಂದರೆ ನಾವು ಯಾಕೆ ಕೂತ್ಕೊಂಡಿದ್ದೀವಿ ಅಂತಂದರೆ, ಒಂದು ಕಡೆ ಏನು ಅಂತಂದರೆ ದುಷ್ಟರ ದುಷ್ಟತೆಗಿಂತ ಸಜ್ಜನರ ನಿಷ್ಕ್ರಿಯ ಜಾಸ್ತಿ ಆದರೆ ಸಮಾಜಕ್ಕೆ ಹಾನಿ ಆಗ್ತದೆ ಅಂತ ಹೇಳ್ತಾರೆ. ಒಂದು ಕಡೆ ಕೌಟಿಲ್ಯ, ದುಷ್ಟರ ದುಷ್ಟತೆಗಿಂತ ಸಜ್ಜನರ ನಿಷ್ಕ್ರಿಯ ಆದರೆ ಸಮಾಜಕ್ಕೆ ಹಾನಿ ಆಗ್ತದೆ. ಅದನ್ನು ನೀವೆಲ್ಲ ಅರ್ಥಕೊಂಡಿದ್ದೀರಿ, ಅದನ್ನೆಲ್ಲ ನಾವೆಲ್ಲ ಚಿಂತನೆ ಮಂಥನ ಮಾಡ್ಕೊಳ್ಳೋರು ನಾವು ಅರ್ಥಕೊಂಡಿದ್ದೀವಿ. ಹಾಗಾಗಿ ದುಷ್ಟರು ಬಹಳ ಜನ ಇರ್ಬೋದು, ಆದರೆ ನಾವು ಸಜ್ಜನರಾಗಿ ನಾವು ನಿಷ್ಕ್ರಿಯಾಗಿ ನಾವು ಮನೆಯಲ್ಲಿ ಕೂತ್ಕೊಂಡಿದ್ದೀವಿ ಅಂತಂದ್ರೆ ಈ ದೇಶದ ಸಮಾಜಗಳಿಗೆ ಹಾನಿ ಆಗ್ತದೆ ಅಂತ ಹೇಳಿ ಬಂದು ಕೂತ್ಕೊಂಡಿದ್ದೀವಲ್ಲ, ಅದಕ್ಕೆ ಬಹಳ ದೊಡ್ಡ ಅಭಿಮಾನ ನನಗೆ ಈ ಸಂದರ್ಭದಲ್ಲಿ ನಿಮ್ಮ ಮೇಲೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅದರ ಜೊತೆಗೆ ನಾವು ಒಂದು ಕಡೆ ಹೇಳ್ತಾರೆ, ನಾವು ಚಿಂತನ ಮಂಥನ ಅಂತ ಬಂದಾಗ ಇವತ್ತು ದೇಶದ ಅಭಿಮಾನ ಕೂಡ ಇರಬೇಕು ಅನ್ನುವಂಥ ಮಾತನ್ನು ನಾವೆಲ್ಲ ಒಬ್ಬ ಕ್ರಿಕೆಟಿಗ ನೋಡಿದ್ವಿ. ನಮ್ಮ ದೇಶ ಎಂಥದ್ದು ಅನ್ನೋದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಇದ್ದೀವಿ. ಒಳ್ಳೆ ಕೆಲಸ ಮಾಡಲಿಕ್ಕೆ ನಾವು ಬಂದು ಕೂತ್ಕೊಂಡಿದ್ದೀವಿ. ಜಾಂಟಿ ರೋಡ್ಸ್ ಅಂತ ಹೇಳಿ ಒಂದು ಕ್ರಿಕೆಟ್ ಪಟು ಇದ್ದ, ಜಾಂಟಿ ರೋಡ್ಸ್ ಅಂತ ಹೇಳಿ. ಅವ್ರ ಹೆಂಡತಿ ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆದಮೇಲೆ ಅವನ ಆಸೆ ಇಟ್ಕೊಂಡಿರ್ತಾನೆ. ಏನನ್ನ ಆಸೆ ಅಂತಂದರೆ ಈ ಭಾರತ ದೇಶದ ಮಣ್ಣಿನಲ್ಲಿ ನನ್ನ ಮಕ್ಕಳು ಹುಟ್ಟಬೇಕಂತ ಹೇಳಿ ಆಸೆ ಆಗಿರ್ತದೆ. 9 ತಿಂಗಳ ಆದಮೇಲೆ ತನ್ನ ಹೆಂಡತಿಗೆ ಭಾರತಕ್ಕೆ ಕರ್ಕೊಂಡ್ಬರ್ತಾನೆ. ಭಾರತಕ್ಕೆ ಕರ್ಕೊಂಡು ಬಂದು 9 ದಿನ ಆದಮೇಲೆ ತನ್ನ ಮಕ್ಕಳಿಗೆ ಜನ್ಮ ಕೊಡ್ತಾರೆ. ಅಂತಂದರೆ ಭಾರತದಲ್ಲಿ ಜನ್ಮ ಪಡ್ಕೊಂಡು ಅಷ್ಟೇ ಹೋಗಿಲ್ಲ, ಆ ಮಗುವಿನ ಹೆಸರು ಇಂಡಿಯಾ ಅಂತ ಇಟ್ಕೊಂಡು ಹೋಗ್ತಾನೆ. ಇಂಡಿಯಾ ಅಂತ ಇಟ್ಕೊಂಡು ಹೋಗ್ತಾನಲ್ಲ, ಅಂಥ ದೇಶದಲ್ಲಿ ನಾವೆಲ್ಲ ಹುಟ್ಟಿದವರು, ಅಂಥ ಸಮಾಜದಲ್ಲಿ ನಾವೆಲ್ಲ ಬೆಳೆದವರು. ಈ ದೇಶದ ಋಣ ಮತ್ತು ಸಮಾಜದ ಋಣವನ್ನು ನಾವು ತೀರಿಸಬೇಕಾಗ್ತದೆ. ಬಸವಣ್ಣನವರು ಕೂಡ ಅದನ್ನೇ ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ ಹೇಳಿ. ಅದು ಎಂಥ ಕಾಯಕ ಇರಬೇಕು ಅಂತ ಹೇಳಿ ಈ ಸಮಾಜದ ಈ ಬಡಾವಣೆಯ ಜನರು ಕೆಲಸ ಮಾಡ್ತಾ ಇದ್ದಾರಲ್ಲ, ಅದು ಬಸವಣ್ಣ ಹೇಳಿದ ಹಾಗೆ ಅದು ಕಾಯಕ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಇವತ್ತು. ಕಾಯಕ ಅಂತಂದರೆ ಬೇರೆ ಬೇರೆ ಕೆಟ್ಟ ಕೆಲಸಗಳು ಇರ್ತವೆ, ವೃತ್ತಿ ಇರ್ತದೆ, ಪಗಾರಕ್ಕಾಗಿ ದುಡಿತಾರೆ, ಅದು ಕೂಡ ಕಾಯಕ ಆಗ್ತದೆ. ಆ ನಿಸ್ವಾರ್ಥ ಇಲ್ಲದೆ ಕಾಯಕ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಕೈಲಾಸ ಸಿಗ್ತದೆ ಅನ್ನೋದು. ಇನ್ನೊಂದು ವಚನದಲ್ಲಿ ಬಹಳ ಹೇಳ್ತಾರೆ ಅವರು, ಆನೆಯನ್ನೇರಿಕೊಂಡು ಹೋದಿರಿ ನೀವು, ಆನೆಯನ್ನೇರಿಕೊಂಡು ಹೋದಿರಿ ನೀವು, ಕುದುರೆಯನ್ನೇರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿಯ ಸೂಸಿಕೊಂಡು ಹೋದಿರಿ ಅಣ್ಣ, ಸತ್ಯದ ನಿಲುವನ್ನರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಸದಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮನ ಅವರನ್ನು ಅರಿಯದೆ ನರಕಕ್ಕೆ ಭಾಜನಾದಿರಲ್ಲ ಅನ್ನುವಂಥ ವಚನ ಇದೆಯಲ್ಲ ಬಸವಣ್ಣನವ್ರದ್ದು. ನಿಜವಾಗ್ಲೂ ನಮಗೆ ಬಹಳ ಅರ್ಥಪೂರ್ಣ. ಎಷ್ಟೆಲ್ಲ ಬಹಳ ಅಹಂಕಾರ ಇದೆ. ಆನೆಯನ್ನು ನೋಡ್ಕೊಂಡಿದ್ದೀವಿ, ಕುದುರೆಯನ್ನು ಹೇಳ್ಕೊಂಡು ಹೋಗ್ತೀವಿ, ಏನೆಲ್ಲ ಅಹಂಕಾರ, ನಾನು ಶ್ರೀಮಂತ, ಎಲ್ಲವನ್ನೂ ಹೇಳ್ತಾ ಇದ್ದೀವಿ ನಾವು. ಆದರೆ ಕೂಡಲ ಸಂಗಮನವರನ್ನು ಬಸವಣ್ಣನವರನ್ನು ಅರಿಯದೆ ನಾವು ಜೀವನ ಮಾಡ್ತಾ ಇದ್ದೀವಲ್ಲ, ನಮ್ಗೆ ಸ್ವರ್ಗ ಸಿಗಲ್ಲ, ನಮ್ಮ ನರಕ ಸಿಗ್ತದೆ ಅನ್ನುವಂಥ ಮಾತನ್ನು ಕೂಡ ಬಸವಣ್ಣ ಹೇಳೋಗಿದ್ದು. ಹಾಗಾಗಿ ಈ ಚಿಂತನ ಮಂಥನ ಅಂತ ಬಂದಾಗ ನಾವೆಲ್ಲರೂ ಕೂಡ ಹಿರಿಯ ಜೀವಿಗಳು. ನನಗೆ ಅನಿಸ್ತದೆ, ಭಾಳ ಹೆಮ್ಮೆ ಅನಿಸುತ್ತೆ, ಈ ಮುಂದಿನ ಪೀಳಿಗೆಗೆ ಯಾರು ಉತ್ತಮವಾದಂಥ ಅಜ್ಜಂದಿರು ಈ ಸಮಾಜದಲ್ಲಿ ಕಲಬುರಗಿ ನಾಡಿನಲ್ಲಿ ಆಗ್ತಾರೆ ಅಂತಂದ್ರೆ ನೀವೆಲ್ಲ ಕೂತ್ಕೊಂಡವರು ಉತ್ತಮ ಅಜ್ಜಂದಿರು ಆಗ್ತೀರಿ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳುತ್ತೆ. ಇವತ್ತು ಬಹಳ ಅನಿವಾರ್ಯ ಆಗಿದೆ ಅದು. ಉತ್ತಮ ಅಜ್ಜಿ ಆಗಬೇಕು. ನಾವು ನಮ್ಮ ಮೊಮ್ಮಕ್ಕಳಿಗೆ ಉತ್ತಮ ಅಜ್ಜಿ ಆಗಬೇಕು ಅಂತಂದ್ರೆ ನಾವು ನಮ್ಮ ಮಕ್ಕಳಿಗೆ ಉತ್ತಮ ತಾಯಿ ಮತ್ತು ತಂದೆ ಆಗಬೇಕು. ತದನಂತರ ಅಜ್ಜಿ ಆಗ್ತೀವಿ ನಾವು. ಮೇಡಮ್ ಅವ್ರು ಹೇಳ್ತಾ ಇದ್ರು, ಮನೆಯಲ್ಲಿ ಸಣ್ಣ ಏನಪ್ಪಾ ಅಂತಂದ್ರೆ ಸಣ್ಣ ಎಲ್ಲ ಕಲಹಗಳು ನಡೀತಾ ಇರ್ತಾವಂತೆ. ಇದ್ರ ಅತ್ತೆ ಸೊಸೆ, ಅತ್ತೆ ತಾಯಿ, ಯಾವ ಮನೆಯಲ್ಲಿ ಅತ್ತೆ ತಾಯಿಯಾಗಿ ಇರ್ತಾವೋ ಆ ಮನೆ ಯಾವತ್ತೂ ಕೂಡ, ಆ ಕುಟುಂಬ ಯಾವತ್ತೂ ಕೂಡ ಎತ್ತರ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇದೆ. ನಾನು ಅತ್ತೆ ಇದ್ದೀನಿ ಅನ್ನುವಂತಹ ಆಚಾರ ವಿಚಾರಗಳನ್ನು ಇಟ್ಕೊಂಡು ಬದುಕಿದ್ರೆ ನಾನು ತಾಯಿ ಅಲ್ಲ, ನಾನು ತಾಯಿನೇ ಇದ್ದೆ. ಬಟ್ ಅದನ್ನು ಸೊಸಿ ಬಂದ ಮೇಲೆ ನಾನು ಅತ್ತೆ ಆಗಿನೇ ಅಂತ ಹೇಳಿ ನಾನು ಅತ್ತೆ ಆಗಿನೇ ಇರಬೇಕು, ನಾನು ತಾಯಿ ಆಗಿರಬಾರ್ದು ಅಂತ ಏನಾದರೂ ಆಲೋಚನೆ ಇಟ್ಕೊಂಡು ಬದುಕಿದ್ರೆ ನಮ್ಮ ಕುಟುಂಬಗಳು, ನಮ್ಮ ಸಮಾಜಗಳು ಒಡೆದು ಹೋಗ್ತವೆ ಅನ್ನುವಂಥ ಮಾತನ್ನು ಹೇಳಿ ತಾವೆಲ್ಲರೂ ಕೂಡ ಇಲ್ಲಿಗೆ ನನ್ನನ್ನು ಕೂಡ ಕರೆದು ಅದ್ರ ಜೊತೆಗೆ ಮಹಿಳೆಯರು ಅಂತ ಬಂದಾಗ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಸ್ಮಿತಾ ಸಾಲಸ್ಕರ್ ಅನ್ನುವಂಥ ಮಹಿಳೆ ತನ್ನ ಗಂಡನ ಕಳ್ಕೊಳ್ತಾಳೆ ಮುಂಬೈ ದಾಳಿಯಲ್ಲಿ. ಆ ಮುಂಬೈ ದಾಳಿಯಲ್ಲಿ ಕಳ್ಕೊಂಡಾಗ ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ ಒಂದು ನೋಟಿಫಿಕೇಶನ್ ಕೊಡ್ತಾರೆ. ಆ ನೋಟಿಫಿಕೇಶನ್ ಏನು ಅಂತಂದರೆ, ಈ ಮಹಿಳೆ ನಿನ್ನ ಗಂಡ ಕಳ್ಕೊಂಡು
ಮಾಡ್ಕೊಂಡಿದ್ದಿ, ಈ ದೇಶದಲ್ಲಿ ನೀ ಎಲ್ಲಿ ಹೋದರೂ ಕೂಡ ನಿನಗೆ ಫ್ರೀ ಟೋಲ್ ನಾಕ ಫ್ರೀ ಇರ್ತದೆ ಅನ್ನುವಂಥ ಒಂದು ನೋಟಿಫಿಕೇಶನ್ ಗೆಜೆಟ್ ಆಗಿರ್ತದೆ. ಒಂದಿನ ಫಸ್ಟಿಗೆ ಹಾಕಿ ಹೋಗುವಂಥ ಸಂದರ್ಭದಲ್ಲಿ ಆ ಟೋಲ್ ಕೀಪರ್ ಅವ್ರ ಗಾಡಿಯನ್ನು ಕಾರನ್ನು ನಿಂದಿರಿಸಿ ಟೋಲನ್ನು ಕಟ್ಟಬೇಕು, ಫೀಸನ್ನು ಕಟ್ಟಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆವಾಗ ಸ್ಮಿತಾ ಸಾಲಸ್ಕರ್ ಇದು ನೋಟಿಫಿಕೇಶನ್ ಭಾರತ ಸರ್ಕಾರ ಕೊಟ್ಟಿದ್ದು, ನನ್ನ ಗಂಡ ವಿಜಯ್ ಸಾಲಸ್ಕರ್ ಮುಂಬೈ ದಾಳಿಯಲ್ಲಿ ಸತ್ತು ಹೋಗಿದ್ದು, ನನ್ನನ್ನು ಈ ದೇಶದಲ್ಲಿ ಎಲ್ಲಿ ಕೂಡ ನಾನು ತಿರುಗಾಡಿದ್ರು ಕೂಡ ನನಗೆ ಟೋಲ್ ನಾಕ ತಗೋಬಾರ್ದು ಅಂತ ಹೇಳಿ ನೋಟಿಫಿಕೇಶನ್ ಆಗಿದೆ, ಹಾಗಾಗಿ ನಾನು ದುಡ್ಡು ಕೊಡಲ್ಲ ಅಂತ ಹೇಳ್ತಾರೆ ಅವರು. ಆ ಟೋಲ್ ಕೀಪರ್ಗೆ ಗೊತ್ತಾಗಲಿಲ್ಲ, ಅವ್ರು ಚೀಟಿ ಗಿಟಿ ನಮಗೆಲ್ಲ ಕಾಗದ ನೋಡಿ ನಾವು ಬಿಡಂಗಿಲ್ಲ, ಗಾಡಿ ಫ್ರೀ, ಆ ರೆಡ್ ಲೈಟ್ ಇರುವಂಥ ಕಾರ್ ಬಂದರೆ ನಾವು ಫ್ರೀ ಬಿಡೋರು ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವಾಗ ಸ್ಮಿತಾ ಸಾಲಸ್ಕರ್ಗೆ ಸಿಟ್ಟು ಬರ್ತದೆ, ಈ ದೇಶಕ್ಕಾಗಿ ಈ ಸಮಾಜಕ್ಕಾಗಿ ನನ್ನ ಗಂಡ ಮುಂಬೈ ದಾಳಿಯಲ್ಲಿ ದೇಶವನ್ನು ರಕ್ಷಣೆ ಮಾಡಿ ತನ್ನ ಜೀವನೇ ಕಳ್ಕೊಂಡನ ಅಂದಮೇಲೆ ನಾನು 45 ರೂಪಾಯಿ ಕೊಡಲ್ಲ. ಅವಾಗ ಹೇಳ್ತಾಳಕ್ಕೆ, ಲೋ ತಮ್ಮ, ನನ್ನ ಗಂಡ ಈ ದೇಶಕ್ಕಾಗಿ ಹೋರಾಡಿ ಮುಂಬೈ ದಾಳಿಯಲ್ಲಿ ನನ್ನ ದೇಶಕ್ಕೆ ನನ್ನ ಗಂಡನೇ ಕೊಟ್ಟಿದ್ದೀನಿ, ನೀನು 45 ರೂಪಾಯಿ ಕೊಡಲ್ಲ ಅಂತ ಹೇಳ್ತಾಳೆ ಹೆಣ್ಮಕ್ಳು. ಚಪ್ಪಾಳೆ ಬರಲಿಲ್ಲ ಹೆಣ್ಮಕ್ಳ ಕಡೆಯಿಂದ, ಚಪ್ಪಾಳೆ ಬರಬೇಕಿತ್ತು ಹೆಣ್ಮಕ್ಳ ಕಡೆಯಿಂದ. ಆಕೆ ಹೇಳ್ತಾಳಕಿ, ಈ ದೇಶಕ್ಕಾಗಿ ನನ್ನ ಗಂಡನೇ ಕೊಟ್ಟಿದ್ದೀನ, ನನ್ನ ಗಂಡ ಸತ್ತು ಹೋಗಿದ್ದಾನೆ ದೇಶಕ್ಕಾಗಿ, ನಿನಗೆ 45 ರೂಪಾಯಿ ಕೊಡಲ್ಲ, ತಗೋ 45 ರೂಪಾಯಿ ಅಂತ ಹೇಳ್ತಾಳಲ್ಲ ಹೆಣ್ಮಗಳು. ಅಸ್ಮಿಯತೆ, ಆ ಹೆಣ್ಮಗಳು ತಾಕತ್ತಿದೆಯಲ್ಲ, ಅಂಥ ಹೆಣ್ಮಕ್ಳು ನಮ್ಮ ದೇಶದಲ್ಲಿ ಹುಟ್ಟಬೇಕು, ಅಂಥ ಹೆಣ್ಮಕ್ಳು ನಮ್ಮ ಸಮಾಜದಲ್ಲಿ ಹುಟ್ಟಬೇಕು, ಅಂಥ ಹೆಣ್ಮಕ್ಳು ನಮ್ಮ ಮನೆ ಮಗಳಾಗಿ ಹುಟ್ಟಬೇಕು ಅನ್ನುವಂಥ ವಿಚಾರವನ್ನು ಹೇಳಿಕೊಂಡು ತಾವೆಲ್ಲರೂ ಕೂಡ ನಾವು ಚಿಕ್ಕವರಿದ್ದೀವಿ, ಆದರೆ ಒಂದು ಏನಂತಂದರೆ ನಿಮ್ಮ ಮಧ್ಯೆ ನಮಗೊಂದು ಅವಕಾಶ ಕೊಟ್ಟಿರಲ್ಲ, ನಿಮ್ಮ ಸಾಮಾಜಿಕ ಕಳಕಳಿ ಇದೆಯಲ್ಲ, ಸೋಷಿಯಲ್ ಕನ್ಸರ್ನ್ ಅಂತ ಹೇಳ್ತೀವಲ್ಲ, ಆ ಕನ್ಸರ್ನ್ ಅನ್ನೋದು ಬಹಳ ದೊಡ್ಡ ಪದ. ಸಾಮಾಜಿಕ ಕಳಕಳಿ ಅನ್ನುವಂಥ ಪದ. ಒಂದು ಕತೆ ಬರ್ತದೆ. ಉಗಾಂಡ ದೇಶದಲ್ಲಿ ಒಂದು ಮಗು ಹಸುವಿನಿಂದ ಬಳಲ್ತಾ ತನ್ನ ದೇಹ ಬಡಕಲ್ ದೇಹ ಆಗಿ ನೀರಿಂದನೇ, ಅನ್ನ ಇಲ್ಲದೇ, ಸಮುದಾಯದಿಂದ, ಸಮಾಜದಿಂದ ಹೊರಗೆ ಬಿದ್ದಿರ್ತದೆ. ಆ ಹೊರಗೆ ಬಿದ್ದಾಗ ಉಪವಾಸದಿಂದ ಸುಮಾರು ದಿನ ಆಗಿರ್ತದೆ, ಜೀವ ಬಿಡಲಿಕ್ಕೆ ಬಂದಿರ್ತದೆ. ಆ ಸಂದರ್ಭ ಒಂದು ಹದ್ದು ಅದನ್ನು ನೋಡ್ತದೆ. ನೋಡ್ಕೊಂಡ್ಬಿಟ್ಟು ನನಗೆ ಇವತ್ತು ನನಗೆ ಒಂದು ಏನು ಶಿಕಾರ್ ಅಂತಂದರೆ ನನ್ನೊಂದು ಆಹಾರ ಆಯಿತು ಅಂತ ಹೇಳಿ, ಒಂದು ಬೇಟೆ ಸಿಕ್ತು ಅಂತ ಹೇಳಿ ಹದ್ದು ಅದನ್ನು ತಿನ್ನಲಿಕ್ಕೆ ಪ್ರಯತ್ನ ಮಾಡ್ತದೆ. ಆ ಪ್ರಯತ್ನ ಮಾಡುವಂಥ ಸಂದರ್ಭ ಇತ್ತಲ್ಲ, ಆ ಸಂದರ್ಭವನ್ನು ಫೋಟೋಗ್ರಾಫರ್, ಛಾಯಾಗ್ರಾಹಕರು, ನಾವು ಯಾವ ರೀತಿ ವಿಡಿಯೋಗ್ರಾಫರ್ ಇದ್ದಾರಲ್ಲ ಹಾಗೆ ಛಾಯಾಗ್ರಾಫರ್ ಇದ್ದವರು, ಗ್ರಾಹಕರು ಏನು ಮಾಡ್ತಾರೆ, ಆ ಫೋಟೋಗ್ರಫಿ ಮಾಡ್ತಾರೆ. ಆ ಫೋಟೋಗ್ರಫಿ ಮಾಡಿದ ಮೇಲೆ ಜಗತ್ತಿನ ಪ್ರಸಿದ್ಧ ಪ್ರಶಸ್ತಿಯಾಗಿರೋದನ್ನ ಪುಲಿಟ್ಜರ್ ಪ್ರಶಸ್ತಿ, ಈ ಪತ್ರಿಕೋದ್ಯಮದಲ್ಲಿ ಕೊಡುವಂಥ ಪ್ರಶಸ್ತಿ, ಪುಲಿಟ್ಜರ್ ಪ್ರಶಸ್ತಿಯನ್ನು, ಜಗತ್ತಿನ ಪ್ರಶಸ್ತಿಯನ್ನು ಅವನಿಗೆ ಅವಾರ್ಡನ್ನು ಕೊಡ್ತಾರೆ. ಆ ಕೊಡುವಂಥ ಸಂದರ್ಭದಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಭಾಳ ಖುಷಿ ಆಗ್ತದೆ ಅವನಿಗೆ. ಆ ಒಂದು ಕ್ಷಣವನ್ನು ಸೆರೆ ಹಿಡ್ದ ಮಗು ಮತ್ತು ಹದ್ದು ಆ ಸಂದರ್ಭವನ್ನು ಹಿಡ್ದಲ್ಲ, ದ ಫೇಮಸ್ ಫೋಟೋಗ್ರಾಫರ್ ಆದ ಒಂದು ಪ್ರೆಸ್ ರಿಪೋರ್ಟರ್ ಬಂದು ಕೇಳ್ತಾರೆ ಅವನನ್ನು. ಪ್ರೆಸ್ ರಿಪೋರ್ಟರ್, ಹೌದು, ಆ ಮಗು ಮತ್ತು ಹದ್ದಿನ ಫೋಟೋವನ್ನು ತಗೊಂಡು ಉತ್ತಮ ಛಾಯಾಗ್ರಾಹಕನಾಗಿ ಪುಲಿಟ್ಜರ್ ಅವಾರ್ಡನ್ನು, ಜಗತ್ತಿನ ಪ್ರಸಿದ್ಧ ಪ್ರಶಸ್ತಿಯನ್ನು ನೀನು ತಗೊಂಡು ಆ ಮಗುವನ್ನು ಏನು ಮಾಡಿದಿ ಆಮೇಲೆ ಅಂತ ಕೇಳ್ತಾನೆ. ಯಾರು? ಫೋಟೋಗ್ರಾಫರ್. ಆ ಸಂದರ್ಭದಲ್ಲಿ ಅವನಿಗೆ ಗಾಬರಿ ಆಗ್ತದೆ, ಸಂಚಲನ ಆಗ್ತದೆ, ದೇಹ ಸಮಾಧಾನ ಆಗಂಗಿಲ್ಲ. ಅವನು ಅಲ್ಲೇ ಬಿಟ್ಟು ಬಂದಿರ್ತಾನೆ. ಅವ ಕೇಳ್ತಾನೆ ಫೋಟೋಗ್ರಾಫರ್, ಆ ಮಗುವಿಗೆ ಕರ್ಕೊಂಡು ಬಂದಿಯೇನೋ, ಏನಾದರೂ ಇಂಥ ಒಂದು ಆಶ್ರಮ ತಂದು ಕೊಟ್ಟಿಯೇನೋ, ಹಾಸ್ಟೆಲ್ ಕೊಟ್ಟಿಯೇನೋ, ಅವ್ರ ತಂದೆ ತಾಯಿಗೆ ಮುಟ್ಟಿಸಿದೇನಪ್ಪ, ನೀನು ಏನು ಮಾಡಿದ್ದಿ ಅಂತ ಕೇಳಿದಾಗ ಅವನಲ್ಲಿ ಉತ್ತರ ಇರೋ ದಿಗ್ಭ್ರಮೆ ಆಗ್ತದೆ. ದಿಗ್ಭ್ರಮೆ ಆಗ್ತದ. ಅವಾಗ ವಿಚಾರ ಮಾಡ್ತಾನೆ, ಅವನಿಂದ ನಾನು ಅಂತ ದೊಡ್ಡ ಅವಾರ್ಡನ್ನು ತಗೊಂಡು ಜಗತ್ತಿನಲ್ಲಿ ಫೇಮಸ್ ಆದೆ, ಆದರೆ ಅವನನ್ನು ಉಳಿಸ್ಕೊಳ್ಳಿಕ್ಕೆ ನನ್ನಿಂದ ಆಗಲಿಲ್ಲಲ್ಲ. ಎಂಥ ಮನಸ್ಸು ನಂದು, ಎಂಥ ಕಾಳಜಿ ನಂದು, ಎಂಥ ಸಮಾಜದ ಮೇಲೆ ಇರುವಂಥ ಪ್ರೀತಿ, ಎಂಥ ಈ ದೇಶದ ಮೇಲೆ ಇರುವಂಥ ಪ್ರೀತಿ, ಅಭಿಮಾನ ನಂದು, ನಾನು ಯಾಕೆ ಬದುಕಬೇಕು ಅಂತ ಹೇಳಿ 1 ವರ್ಷ ಕೊರಗಿ ಸಾವು ಬರಲಿ ಅಂತ ಕೊರಗ್ತಾನೆ. ಸಾವು ಬರಲ್ಲ. ಕೊನೆಗೆ 1 ವರ್ಷದ ಆದಮೇಲೆ ಸಾವು ಬರಲಾರದ ಸಂದರ್ಭದೊಳಗೆ ಫ್ಯಾನಿಗೆ ಊರ್ಲಿ ಹಾಕೊಂಡು ಸಾಯ್ತಾನೆ ಫ್ಯಾನಿಗೆ. ನಾ ಸಾಮಾಜಿಕ ಕಳಕಳಿ ತೋರಿಸ್ಕೊಳ್ಳಿಲ್ಲಲ್ಲ, ನನ್ನ ಸ್ವಾರ್ಥದಿಂದ ಫೋಟೋ ಛಾಯಾಗ್ರಾಫಿಯನ್ನು ಪಡ್ಕೊಂಡು ನಾನೇನು ಮಾಡಿದೆ, ನಾನು ಫೇಮಸ್ ಆದೆ, ಪ್ರಶಸ್ತಿ ಪಡ್ಕೊಂಡೆ, ದುಡ್ಡು ಬಂತು, ಅವಾರ್ಡ್ ಬಂತು, ರಿಚ್ ಆದೆ, ಆದರೆ ಆ ಮಗುವಿನ ಜೀವನವನ್ನು ಉಳಿಸ್ಲಿಕ್ಕೆ ಆಗಲಿಲ್ಲಲ್ಲ. ಅವನಿಂದನೇ ನಾನು ರಿಚ್ ಆಗಿದ್ದೆ, ಅವನಿಂದ ಫೇಮಸ್ ಆಗಿದ್ದೆ, ಬಟ್ ಉಳಿಸ್ಲಿಲ್ಲಲ್ಲ ಅಂತ ಹೇಳಿ ಬೇಜಾರಾಗಿ ಆ ಸಾಮಾಜಿಕ ಕಳಕಳಿ ನಾನು ಆ ನನ್ನ ಜವಾಬ್ದಾರಿಯನ್ನು ನಿಭಾಯಿಸಲಿಲ್ಲಲ್ಲ ಅಂತ ಹೇಳಿ ಸಾಯ್ತಾನಲ್ಲ. ಅದು ಬಹಳ ದೊಡ್ಡ ನಾವೆಲ್ಲ ತಿಳ್ಕೊಳ್ಳುವಂಥ ಅಂಶ. ನಮಗೂ ಕೂಡ ಸಂದರ್ಭ ಬಂದಾಗ ಈ ಸಮಾಜಕ್ಕೆ, ಈ ದೇಶದ ಸಂದರ್ಭದಲ್ಲಿ, ದೇಶವನ್ನು ಉಳಿಸುವಂಥ ಸಂದರ್ಭದಲ್ಲಿ ನಮಗೂ ಕೂಡ ಸ್ವಲ್ಪ ಸಮಾಜದ ಸೇವೆ ಮಾಡುವಂಥ ಸಂದರ್ಭಗಳು ಬಂದಾಗ, ಹಸುದವ್ರು ನಮ್ಮ ಮನೆಗೆ ಬಂದಾಗ ನಾವು ಊಟ ಕೊಡಲ್ಲ
ಮಾಡ್ಕೊಂಡಿದ್ದೀವಿ ಅಂತಂದರೆ ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ನಮ್ಮ ಹೊಟ್ಟೆಯನ್ನು ಹಸಿದ ಹೊಟ್ಟೆಯನ್ನು ಇಟ್ಕೊಂಡು ನಾನು ಊಟ ಮಾಡಲಾರ್ದೆ ಹಸಿದ ಹೊಟ್ಟೆ ಬಂದಂಥ ಮನುಷ್ಯನನ್ನು ನಾನು ಊಟ ಮಾಡಿಸಿ ಅದರಲ್ಲಿ ಸಂತೃಪ್ತ ಪಡಿತೀನಲ್ಲ, ಅವನಷ್ಟು ಗ್ರೇಟ್ ಮನುಷ್ಯ ನಾವು ಯಾರೂ ಅಲ್ವೇ ಅಲ್ಲ. ಹಾಗಾಗಿ ಅಂಥ ಮನುಷ್ಯರು ನಾವು ಆಗಬೇಕು. 3 ರೀತಿಯ ಜನ ಇರ್ತಾರಂತೆ ಈ ಸಮಾಜದಲ್ಲಿ. ಒಬ್ಬರು ನಂದು ನನಗಾಗಬೇಕು, ಇನ್ನೊಬ್ಬರದು ನನಗಾಗಬೇಕು. ಎರಡನೇ ಪ್ರಕಾರದ ಜನ ಏನಪ್ಪ ಅಂತಂದರೆ ಅವ್ರಿಗಿರಲಿ ನನಗಿರಲಿ ಅಂತ. 3ನೇ ಪ್ರಕಾರದ ಜನ ಏನು ಅಂತಂದರೆ ಅವ್ರದ್ದು ಅವರಿಗಿರಲಿ, ನಂದು ಅವ್ರಿಗಿರಲಿ ಅನ್ನುವಂಥ 3ನೇ ಪ್ರಕಾರದ ಜನ. ನಾವು ಯಾವ ಪ್ರಕಾರದ ಜನ ಆಗಬೇಕು ಅನ್ನೋದು ಬಹಳ ಮುಖ್ಯ. 3ನೇ ಪ್ರಕಾರದ ಜನ ನಿಮ್ಮಿಂದ ಕೂತ್ಕೊಂಡ್ರಿಂದ ಯಾರಿಂದ ಆಗಿಲ್ಲ, ಶರಣರಿಂದ ಆಗಿಲ್ಲ, ಸ್ವಾಮೀಜಿ ಕೆಲವೇ ಸ್ವಾಮಿಗಳಿಂದ ಆಗ್ಯದ. ನಂದು ನಿಂದೆ ಅಪ್ಪ, ನಿಂದು ನಿಂದೆ ಅಪ್ಪ ಅಂತ ಅನ್ನೋರ ಸಂಖ್ಯೆ ಭಾರಿ ಕಡಿಮೆ. ಪುಟ್ಟರಾಜ ಗವಾಯಿಯವರು ಇವತ್ತು ಜಯಂತಿ ದಿನ, ಪುಟ್ಟರಾಜ ಗವಾಯಿಯವ್ರದ್ದು ಜಯಂತಿ ದಿನ. ಯಾರು 3ನೇ ಪಂಕ್ತಿಗೆ ಸೇರ್ತಾರಂತಂದರೆ ಪುಟ್ಟರಾಜ ಗವಾಯಿಯವರು 3ನೇ ಪಂಕ್ತಿಗೆ ಸೇರ್ತಾರೆ. ಅವ್ರು ಹೇಳ್ತಾರೆ, ನಂದು ನಿಂದೆ, ನಿಮ್ಮದು ನಿಮ್ಮದೆ, ನನ್ನ ಕಣ್ಣೇ ಇಲ್ಲ, ನಾ ಏನು ಮಾಡಿ ತಗೊಂಡು ಅಂತ ಹೇಳಿ ನಂದೆಲ್ಲ ಆಸ್ತಿ ಮಠ ಮಂತ್ರ ಏನಿದೆ ಅಲ್ಲ ಅದೆಲ್ಲ ನಿಮ್ಮದೇ, ನಿಮ್ಮದು ನಿಮಗೆ ಅಂತ ಹೇಳಿ ಅದು 3ನೇ ಪಂಕ್ತಿಯಲ್ಲಿ. ಹಂಗೆ ನಮಗೆ ಸಾಧ್ಯ ಇದೆಯೇನು ಆಗಲಿಕ್ಕೆ, ಸಾಧ್ಯ ಇದೆಯೇನು ಅಂತ ವಿಚಾರ ಮಾಡಿ ನೋಡಿದ್ರೆ ಸಾಧ್ಯ ಆಗಲ್ಲ. ಆದರೆ ಬೇಡ, ಹಂಗೆ ಆಗೋದು ಬೇಡ. 2ನೇ ಪಂಕ್ತಿ ವ್ಯಕ್ತಿ ಆಗಲಿಕ್ಕೆ ನಮಗೆ ಸಾಧ್ಯ ಇದೆ. ನಿಮ್ಮದು ನಿಮಗಪ್ಪ, ನಂದ್ರ ನನ್ನ ಆಸ್ತಿ ನನಗೆ, ನಿಮ್ಗೆ. ಅಣ್ಣ ತಮ್ಮ ಇಬ್ಬರು ಇರ್ತೀವಿ, ನಿಮ್ದು ನಿಮ್ಗೆ ಮತ್ತು ನಮ್ಮದು ನಿಂದು ಬರ್ಬೇಕು 30-40ದಾಗ ಪಾಲ, ನನಗೆ ಬರ್ಬೇಕು. ಆ ಎಳೆಗೆ ರೇಟ್ ಕಮ್ಮಿ, ಈ ಎಳೆಗೆ ರೇಟ್ ಜಾಸ್ತಿ ಆಗ ಮತ್ತೆ ನಿನ್ನ ಕಡೆಯಿಂದ ಬರಬೇಕಂತ ವಿಚಾರ ಮಾಡ್ತಾ ಹೋದರೆ ಕುಟುಂಬದಲ್ಲಿ ಕಲಹಗಳು, ಕುಟುಂಬದಲ್ಲಿ ಕಿರಿಕಿರಿಗಳು ಆಗ್ತವೆ. ಎಲ್ಲವೂ ಕೂಡ ಕೊನೆಗೆ ಏನಪ್ಪ ಅಂತಂದರೆ ಸ್ವರ್ಗ. ನಾನು ಫಸ್ಟಿಗೆ ಭಗವದ್ಗೀತೆಯಲ್ಲಿ ಹೇಳಿದೆಲ್ಲ, ಯಾರು ನಿಸ್ವಾರ್ಥ ಆಗಿ ನಮಗೆ ಬಸವಣ್ಣನವರು ಅದು ಹೇಳಿದ್ರು, 5 ಅಕ್ಕಿ ಲಕ್ಕಮ್ಮ ಅದು ಹೇಳಿದ್ರು, ಈ ಸಕ್ಕಿ ಯಾಕೆ ಅಂತ ಹೇಳ್ತಾಳೆ ಆಕಿ ಗಂಡ. ಅಕ್ಕಿಯನ್ನು ಮನೆಗೆ ಜಾಸ್ತಿ ತೊಗೊಂಬರ್ತಾನೆ. ತೊಗೊಂಬಂದ ಸಂದರ್ಭದಲ್ಲಿ ಜಾಸ್ತಿ ಅಕ್ಕಿ ಯಾಕೆ ತೊಗೊಂಡು ಬಂದಿ ಅಂತ ಹೇಳ್ತಾರೆ ಹೆಣ್ಮಗಳು 12ನೇ ಶತಮಾನದಲ್ಲಿ. ಈಗಿನ ನಾವು 21ನೇ ಶತಮಾನದಲ್ಲಿ ಹೊಡ್ಕೊಂಡು ಬಾ ಅಕ್ಕಿ, ಹೊಡ್ಕೊಂಡು ಬಾ ಅಕ್ಕಿ, ಹೊಡ್ಕೊಂಡು ಬಾ ರೊಕ್ಕ, ಬಂಗಾರ ಕೊಡಿಸು, ಬೆಳ್ಳಿ ಕೊಡಿಸು ಅನ್ನುವಂಥ ಸಮುದಾಯದಲ್ಲಿ ಕೆಲವೊಂದು ಹೆಣ್ಮಕ್ಳು ಇದ್ದಾರೆ, ಇಲ್ಲಂತಿಲ್ಲ. ಅದಕ್ಕಿಂತಲೂ ಅದನ್ನು ಮೀರಿ ಇದು ನಮಗೆ ಬೇಡ ಅನ್ನುವಂಥ ಹೆಣ್ಮಕ್ಳು ಸಮುದಾಯ ಕೂಡ ಈ ಸಮಾಜದಲ್ಲಿ ಇದೆ. ಹಾಗಾಗಿ ನಮ್ಮ ಭಾಗದಲ್ಲಿ ಭೂಕಂಪಗಳು ಆಗ್ತಾ ಇಲ್ಲ, ನಮ್ಮಲ್ಲಿ ಬ್ಯಾಲೆನ್ಸ್ ಇದೆ. ನೋಡಿರಿ, ಬೇರೆ ಬೇರೆ ಕಡೆ ಭೂಕಂಪಗಳು ಆಗ್ತಾವೆ, ಏನೇನೆಲ್ಲ ಆಗ್ತಾವೆ. ನಮ್ಮ ಕಲಬುರಗಿಯಲ್ಲಿ ಯಾಕಾಗಲ್ಲ? ಇದು ಶರಣರ ನಾಡು. ಶರಣರ ಬದುಕಿನಲ್ಲಿ ನಾವು ಅವ್ರ ಜೀವನ ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ, ನಾವೆಲ್ಲರೂ ಕೂತ್ಕೊಂಡು ಮತ್ತಿಷ್ಟು ನಾವು ಅವರ ಹಾದಿಯಲ್ಲಿ ಬದುಕೋಣ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿ, ನಮ್ಮ ಮಕ್ಕಳು ಮತ್ತು ನಿಮ್ಮ ಮಕ್ಕಳು ಎಲ್ಲರೂ ಕೂಡ ಉತ್ತಮ ಆದರ್ಶ ಮಕ್ಕಳಾಗಬೇಕು. ನಮ್ಮ ಆದರ್ಶಗಳು ಅವರಿಗೆ ಬಿಟ್ಟು ಹೋಗಬೇಕು. ನಾವು ಆಸ್ತಿ ಗೀಸ್ತಿ ಎಲ್ಲವನ್ನು ಬಿಟ್ಟು ಹೋದೆ ಅಂತಂದರೆ ಏನು ಉಪಯೋಗ ಇಲ್ಲ. ಏನು ಬಿಟ್ಟು ಹೋಗಬೇಕು ಅಂತಂದರೆ ಮಕ್ಕಳಿಗೆ ಒಂದು ಒಳ್ಳೆಯ ಆದರ್ಶ. ಏನು ಬಿಟ್ಟು ಹೋಗ ನಮ್ಮ ಪಪ್ಪ ಅಂತಂದರೆ ಇಂಥ ಆದರ್ಶ ಬಿಟ್ಟು ಹೋಗ. ಒಂದು ಕಡೆ ಒಂದು ಆರ್ಟಿಕಲ್ ಓದ್ತಾ ಇದೆ ಸರ್, ನಾನು ಒಬ್ಬ ಮಗ ಹೇಳ್ತಾನೆ ರೀ ತಂದೆಗೆ, 3 ಕೋಟಿ ರೂಪಾಯಿ ಅಪ್ಪ ಗಳಿಸಿರ್ತಾನೆ, ಯಾವುದೋ ಒಂದು ಬಿಸ್ನೆಸ್ಸಲ್ಲಿ 3 ಕೋಟಿ ರೂಪಾಯಿ ಲಾಸ್ ಆಗ್ತದೆ. ಆರ್ಟಿಕಲಲ್ಲಿ ಬರ್ತದ, ಮಗ ವ್ಯಕ್ತಪಡಿಸ್ತಾನೆ ಆರ್ಟಿಕಲಲ್ಲಿ, ನಮ್ಮಪ್ಪ ಏನೋ ಯಾರ್ದೋ ಮನಸ್ಸು ನೋಯಿಸಿ, ನಮ್ಮಪ್ಪ ಯಾರ್ದೋ ಮನೆ ಹೊಡೆದು, ನಮ್ಮಪ್ಪ ಏನೋ ಮಾಡಿ ಗಳಿಸಿದ ನೋಡ್ರಿ, ಅದಕ್ಕೆ ಇದು ರೊಕ್ಕ ಉಳ್ಕೊಳ್ಳಿ, ನಮ್ಮಪ್ಪನ ಜೇಬಲ್ಲಿ ರೊಕ್ಕ ಉಳ್ಕೊಂಡಿಲ್ಲ ಅಂತ ಮಗ ಬರೀ ಸ್ಟೇಟ್ಮೆಂಟ್ ಕೊಡಕ್ಕೆ ಸತ್ಯ ಇದೆ ಅದು. ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಏನನ್ನ ಬಳಸೋದಿದೆ ಅಂತಂದರೆ, ಒಂದು ಕಡೆ ಭಾಳ ಅನುಭವಿಗಳು ಏನು ಹೇಳ್ತಾರೆ ಅಂತಂದರೆ, ಆಸ್ತಿ ಪಾಸ್ತಿ ಪಾಲು ಮಾಡುವಾಗ ಗದ್ದಲವಿತ್ತು, ನಾನು ಯಾರು ಪಾಲು ಎಂದು ಅಮ್ಮ ಕೇಳಿದಾಗ ಮೌನ ಹೊರೈಸಿತು ಅನ್ನುವಂಥ ಮಾತನ್ನು ಅವರು ಮಹಾನ್ ಭಾವಿಗಳು ಹೇಳ್ತಾರೆ. ಆಸ್ತಿ ಪಾಸ್ತಿ ಪಾಲು ಮಾಡುವಾಗ ಗದ್ದಲಿ, ನನಗೇನು ಬೇಕಂತ ಗದ್ದಲಿ, ಅರ್ಥ ನಡುವೆ ಗದ್ದಲಿ ಇರ್ತದೆ. ತಾಯಿ ಬಂದು ಕೇಳ್ತಾಳ, ನಾನು ಯಾರು ಪಾಲಪ್ಪ, ನನಗೆ ಯಾರು ಇಟ್ಕೋತೀರಿ ಅಂತಂದಾಗ ಆ ಇಬ್ಬರು ಹೊರತೊಬ್ಬರು ಮೌನ ಆಗಿರ್ತಾರೆ. ಬಾಯಿ ಬರಂಗಿಲ್ಲ. 30-40 ಕೇಳಿದವರು, 60-40 ಕೇಳಿದವರು, ಬಂಗಾರ ಒಡವೆ ಕೇಳಿದವರು, ತಾಯಿ ಕೇಳಿದಾಗ ನಾ ಯಾರ ಕಡೆ ಇರಬೇಕು ಅಂತ ಕೇಳಿದಾಗ ಯಾರು ನನ್ನ ಕಡೆ ಇರ್ಬೇಕಮ್ಮ ನೀ ಅಂತ ಯಾರು ಹೇಳಿಲ್ಲಲ್ಲ. ಇಂಥ ಸಮಾಜದಲ್ಲಿ ಇಂಥ ಮಕ್ಕಳು ಏನಾದರೂ ಬೆಳೀತಾ ಹೋದರೆ ನಮ್ಮ ತಾಯಿ ತಂದೆಗಳು ಅನಾಥಾಶ್ರಮಕ್ಕೆ ಸೇರಬೇಕಾಗ್ತದೆ. ವೃದ್ಧಾಶ್ರಮಗಳು ಜಾಸ್ತಿ ಆಗ್ತವೆ. ಅದನ್ನು ತಪ್ಪಿಸುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಬಾಬುರಾವ್ ಸರ್ ಆಗಿರ್ಬೋದು, ಇನ್ನಿತರ ತಾವೆಲ್ಲ ಹಿರಿಯ ಮೇಧಾವಿಗಳು ನನ್ನ ಮಾತನ್ನು ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ. ಇವತ್ತಿನ ಚಿಂತನ ಮಂಥನ ಕಾರ್ಯಕ್ರಮದ ರೂವಾರಿಗಳಾಗಿರುವಂಥ ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಉದ್ಘಾಟಕರು, ಅಧ್ಯಕ್ಷರು ಮತ್ತು
ಅತಿಥಿಗಳನ್ನು ವಂದಿಸುತ್ತಾ, ಅದೇ ರೀತಿಯಾಗಿ ಬಡಾವಣೆಯ ಎಲ್ಲ ಹಿರಿಯರು, ತಾಯಂದಿರು, ಆತ್ಮೀಯರೆಲ್ಲರಿಗೂ ನಮಸ್ಕರಿಸುತ್ತಾ, ಕಾರ್ಯಕ್ರಮದ ಆಯೋಜಕರು ಕೂಡ ವಂದಿಸುತ್ತಾ, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವಂಥ ಪ್ರೋತ್ಸಾಹ, ಉತ್ತಮ ಕಾರ್ಯಕರ್ತರನ್ನು ಆಯ್ಕೆ ಮಾಡಿ ಹುಡುಕಿ ಅವರಿಗೆ ಒಂದು ಪ್ರೋತ್ಸಾಹದ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಇನ್ನೂ ಹೆಚ್ಚಿನ ಉತ್ತುಂಗದ ಒಂದು ಕೆಲಸ ನಿರ್ವಹಿಸಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆಯಲ್ಲ, ಅದು ಘನ ಸರ್ಕಾರದ ಒಂದು ಕಾರ್ಯವೈಖರಿಯಲ್ಲಿ ಬರುತ್ತದೆ. ಅದು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಯಾಕಂದರೆ ನಮ್ಮ ಶಿಕ್ಷಣ ಇಲಾಖೆ ಸಮುದ್ರ ಇದ್ದಂಗೆ, ಸೀಮಿತ ಅಲ್ಲ ಇದು. ಪ್ರತಿಯೊಂದು ಊರಿಗೆ ಶಾಲೆಗಳಿರ್ತವೆ, ಅಲ್ಲಿ ಬೋಧಕರಿರ್ತಾರೆ, ಗುರುಗಳಿರ್ತಾರೆ, ಮಾತೆಯರಿರ್ತಾರೆ. ಅವರೆಲ್ಲರ ಕಾರ್ಯವೈಖರಿಯನ್ನು ಚತುರತೆಯಿಂದ ಗುರುತಿಸಿ ಅವರನ್ನು ಸನ್ಮಾನ ಮಾಡಬೇಕಾದ್ರೆ ಭಾಳಷ್ಟು ತೊಂದರೆಗಳು ಕೂಡ ಎದುರಾಗ್ತವೆ. ಅಂಥವನ್ನೆಲ್ಲ ಸನ್ನಿವೇಶದಲ್ಲಿ ಒಳ್ಳೆಯ ಒಂದು ಆಯೋಜಕರನ್ನು ಬಿಟ್ಟು ಅವರ ಕಾರ್ಯವೈಖರಿಯನ್ನು ಗುರುತಿಸಿ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದೆ ಸರ್ಕಾರ. ಈ ಪ್ರಶಸ್ತಿ ಹೇಗಿದೆ ಅಂದರೆ, ನಾವು ಮುಂದಿನ ಭವಿಷ್ಯದಲ್ಲಿ ಕೂಡ ಯಾವುದೇ ಕಾರಣದಲ್ಲಿ ಎಡವಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಯಾಕಂದರೆ ಇದು ಅಷ್ಟೊಂದು ಮಹತ್ವದ ಒಂದು ಪ್ರಶಸ್ತಿಯಾಗಿರ್ತದೆ. ನಾವು ಏನೋ ಸಣ್ಣ ಪುಟ್ಟ ತಪ್ಪುಗಳನ್ನು ಹಿಂದೆ ಮಾಡಿದರೂ ಕೂಡ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ ನಂತರ ಯಾವುದೇ ಕಾರಣಕ್ಕೂ ನಾವು ಸಣ್ಣತನಾಗಲಿ, ಒಂದು ಸೇವೆಯಲ್ಲಾಗಲಿ ಅತಿ ಸೇವಾ ಮನೋಭಾವನೆಯಿಂದ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಯಾರಿಂದನೂ ಯಾವ ಒಂದು ಶಬ್ದವೂ ಕೂಡ ನಮ್ಮ ಮೇಲೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಹಿಂದು ಮತ್ತು ಮುಂದು ಎಲ್ಲ ರೀತಿಯಲ್ಲಿ ನಾವು ಎಲ್ಲ ಆಯಾಮಗಳನ್ನು ನಾವು ನೋಡಿ ಕಾರ್ಯವನ್ನು ಮಾಡಬೇಕಾಗ್ತದೆ. ಇಂಥ ಒಂದು ಪ್ರಶಸ್ತಿಯನ್ನು ಏನು ಸ್ವಲ್ಪ ನಮ್ಮದು ಸಣ್ಣಪಟ್ಟು ಅಲ್ಪ ಸೇವೆಯೇ ಅನ್ಬೋದು ನಮ್ಮದು, ಅದನ್ನು ಗುರುತಿಸಿ ಸರ್ಕಾರ ಇವತ್ತು ನಮಗೆ ಒಳ್ಳೆಯ ಒಂದು ತಾಲೂಕು ಮಟ್ಟದ ಉತ್ತಮ ಮುಖ್ಯಗಳ ನೇತೃತ್ವದಲ್ಲಿ ಒಂದು ಉತ್ತಮ ಪ್ರಶಸ್ತಿಯನ್ನು ನೀಡಿದ್ದಕ್ಕಾಗಿ ಆ ಸರ್ಕಾರಕ್ಕೂ ಮತ್ತು ನನ್ನ ಶಾಲಾ ಮಕ್ಕಳಿಗೂ ಅನಂತ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮಗೆ ನಮ್ಮ ಬಡಾವಣೆ ಎಲ್ಲ ಹಿರಿಯರು, ಸಹೋದರಿಯರು, ಮಾತೆಯರು, ತಾಯಂದಿರು ಎಲ್ಲರೂ ನನ್ನನ್ನು ಈ ಒಂದು ಸುಸಂದರ್ಭದಲ್ಲಿ ಕರೆಸಿ ಸನ್ಮಾನವನ್ನು ಮಾಡಿದ್ದೀರಿ. ಅದಕ್ಕಾಗಿ ನಮ್ಮ ಸೇವಾ ನಿಷ್ಠೆಯಿಂದ ತಮ್ಮೆಲ್ಲರನ್ನು ಕೃತಜ್ಞತಾ ಮನೋಭಾವನೆಯಿಂದ ವಂದಿಸಿ ನಾನು ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಜೈ. ಮುಖ್ಯ ಅತಿಥಿಗಳೇ, ಅವರ ಅಧ್ಯಕ್ಷರೇ ಹಾಗೂ ನಮ್ಮ ಬಡಾವಣೆಯ ಎಲ್ಲ ನನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿದ್ದಾರೆ ಹಾಗೂ ತಾಯಂದಿರೇ ಹಾಗೂ ಬಾಬರು ಸರ್ ಅವರೇ, ನನಗೆ ಪ್ರಯಾಗರಾಜ್ ಇದ್ದಾಗೆ ಕಾಲ್ ಮಾಡಿದ್ರು ಸರ್ ಅವರು, ಯುವಶಂಕರ್ ಬಂದಿರೇನು ವಾಪಸ್ ಅಂತ. ನಾನು ಅಲ್ಲೇ ಉಳ್ಕೊಂಡಿದ್ದೆ ಅವತ್ತಿನ ದಿವಸ. ಯಾಕಂದ್ರೆ ಮುಂದೆ ಅಯೋಧ್ಯೆ ಮತ್ತು ಕಾಶಿಗೆ ಹೋಗ್ಬೇಕಾಗಿತ್ತು. ಇಲ್ಲ ಸರ್ ಬಂದಿಲ್ಲ ಅಂತಂದರೆ, ಇಲ್ಲ ಸನ್ಮಾನ ಮಾಡ್ತಿದ್ದೀವಿ ಎಲ್ಲರಿಗೆ ಅಂತಂದೆ. ನೀವು ಮಾಡ್ಕೊಳ್ಳಿ ಸರ್, ನೆಕ್ಸ್ಟ್ ಬಂದು ನೋಡ್ಕೋಣ ಅಂತಂದೆ. ನೆನ್ಪಿಟ್ಟು ಇವತ್ತು ಕಾರ್ಯಕ್ರಮಕ್ಕೆ ನನಗೆ ಗೊತ್ತಿಲ್ಲ ಅವ್ರು ಸನ್ಮಾನ ಮಾಡ್ತಾರಂತ, ಯಾಕಂದ್ರೆ ಆಗಿರ್ತಕ್ಕಂಥ ಪ್ರೋಗ್ರಾಮ್ ಅದು. ಅಂದರೆ ಅದರ ಅನಿಸಿಕೆ ಹೇಳಬೇಕಂತಂದರೆ ಇಟ್ಸ್ ಕ್ವೈಟ್ಸ್ ಎಕ್ಸೈಟಿಂಗ್. ಅಂದರೆ ತುಂಬ ಸಾಹಸ ಮಾಡಿ ಹೋಗೋದಂಗೆ ಆಗೈತೆ ನಮಗೆ. ಯಾಕಂದ್ರೆ ನಾವು ಊರಿಂದ ಹುಡುಗರು ನಾವು ಕ್ರೋಸರ್ ತೊಗೊಂಡು ಹೋಗಿ ಹಿಂದೆ ಬೆಡ್ ಹಾಕಿ ಮಲ್ಕೊಂಡು ಹುಡುಗರು ಹೆಂಗೆ ಓಡ್ತಾರಲ್ಲ ಆ ಥರ. ಅಂದರೆ ಲೈಕ್ ಎಲ್ಲಿ ತೊಂದರೆ ಆಗಿಲ್ಲ. ಪ್ರಯಾಗರಾಜ್, ಸ್ಪೆಷಲಿ ಪ್ರಯಾಗರಾಜ್ ಏನೂ ತೊಂದರೆ ಆಗಲಿಲ್ಲ ನಮಗೆ. ನಮ್ಮ ಹೋಟೆಲ್ ಎಲ್ಲಿ ಬುಕ್ ಮಾಡಿ ಅಲ್ಲೇ ನಮ್ಮ ಕಾರ್ ಹೋಗಿತ್ತು. ಅಂದರೆ ಎಲ್ಲಿ ನಡ್ಕೊಂಡು ಹೋಗಿಲ್ಲ, ಎಲ್ಲಿ ಪ್ರಯತ್ನ ಹಾರ್ಡ್ ವರ್ಕ್ ಏನಾಗಲಿಲ್ಲ ಪ್ರಯಾಗರಾಜ್ ದಿವಸ. ಬಟ್ ಅಯೋಧ್ಯೆಯಲ್ಲಿ ಮತ್ತು ಕಾಶಿಯಲ್ಲಿ
ನಾವು ಅಂದರೆ ಸಿಕ್ಕಾಪಟ್ಟಿ ಕ್ರೌಡ್, ನೀವು ನೋಡಿದ್ರೆ ನಡೆಯೋಕ್ಕಾಗ್ತಿರಲಿಲ್ಲ ಜನಗಳು, ಆ ಥರ ಸಿಕ್ಕಾಪಟ್ಟೆ ಕ್ರೌಡ್, ಆ ಥರ ನಾವು ನೋಡೇ ಇಲ್ಲ ಆ ಜನಸಂಖ್ಯೆ ನನ್ನ ಮಾತುಗಳು ಹೇಳ್ಬೋದು. ಅಂದರೆ ಒಬ್ಬ ಲೀಡರ್, ಅಂದರೆ ಒಬ್ಬ ದೇಶ ರಾಷ್ಟ್ರ ಭಕ್ತ, ನಮ್ಮ ದೇಶ ಸನಾತನ ಧರ್ಮ ಅಳಿವಿನಂಚಿಗೆ ಬೀಳಬೇಕಾದವ ಹೇಳ್ತಾರಲ್ಲ ಕೃಷ್ಣ, ಯಾವಾಗ ಧರ್ಮ ಕೆಳಗಡೆ ಬೀಳ್ತಿದೆ, ಕ್ಷೀಣವಾಗ್ತಿದೆ, ಅವಾಗ ಒಬ್ಬರನ್ನ ಹುಟ್ಟು ಬರ್ತೀನಂತ. ಒಬ್ಬ ವ್ಯಕ್ತಿ ಒಂದು ಸನಾತನ ಧರ್ಮದ ಏಳಿಗೆಗೆ ಹೆಂಗೆ ಚಾಲನೆ ಕೊಡಬೇಕು, ಹೆಂಗೆ ಹುರಿದುಂಬಿಸ್ಬೇಕು, ಅದಕ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಕೊಟ್ಟಂಥ ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ, ಯೋಗದಿಜಿಯವರ ಆಡಳಿತದಲ್ಲಿ ಯಾವುದೇ ಕುಲಕ್ಷ ಅಷ್ಟು ಕ್ರೌಡ್ ಇದ್ದರೂ ಸಹಿತ ಯಾವುದೇ ಒಂದು ಘಟನೆ, ಒಂದು ಸ್ಮಾಲ್ ಘಟನೆ ಆಗಿ ಹೋಯ್ತದು, ಇಲ್ಲ ಅಂತ ಹೇಳ್ತಿಲ್ಲ, ಅಂಥ ಘಟನೆ ಆಗದಂತೆ ನೋಡ್ಕೊಳಂಥ ಜನ ಸರ್ಕಾರಕ್ಕೆ ನಾವೆಷ್ಟು ಧನ್ಯವಾದ ಹೇಳೋದು ಸಾಲದು. ಅದರಂತೆ ಇವಾಗಾದರೂ ಸಹಿತ UP ಸರ್ಕಾರಕ್ಕೆ ಯೋಗಿಜಿ ನೋಡ್ತಿದ್ದಾರೆ, ಅಲ್ಲಿ ಮಾಡಿದಂಥ ಪೊಲೀಸ್ ವ್ಯವಸ್ಥೆ ಆಗಲಿ, ಅವರಿಗೆಲ್ಲ ರಜೆ ಕೊಟ್ಟು, ಅವ್ರಿಗೆ ಬೋನಸ್ ಕೊಟ್ಟು, ಅಂದರೆ ರಿವಾರ್ಡ್ಸ್, ನೀವು ಯಾರು ಕೆಲಸ ಮಾಡ್ತಾರೆ ರಿವಾರ್ಡ್ ತೊಗೊಂಡೋಗಿ, ಆ ಕಾನ್ಸೆಪ್ಟ್ ಬೇಕು ನಮಗೆ. ಕೆಲಸ ಮಾಡಿ ರಿವಾರ್ಡ್ಸ್ ತೊಗೊಳ್ಳಿ. ಅಂದರೆ ಒಂದು ಅತ್ಯುತ್ತಮ ಒಂದು ಆಡಳಿತ ವೈಖರಿ, ಒಂದು ಅತ್ಯುತ್ತಮ ಆಡಳಿತ ನಿರ್ವಹಣೆ, ಯಾರು ಕೇಳಿದ್ರು ಕರೆಕ್ಟಾಗಿ ಆನ್ಸರ್ ಹೇಳ್ತಿದ್ರು, ಯಾವುದೇ ಭಾಷೆಯಲ್ಲಿ ಕೇಳಿದ್ರು ಆನ್ಸರ್ ಹೇಳ್ತಿದ್ರು. ನಾವು ಕನ್ನಡದಲ್ಲಿ ಮಾತಾಡ್ಬೇಕು, ಕರ್ನಾಟಕದ ಪೊಲೀಸರು ಹೇಳಿದ್ರು ನಮಗೆ, ಒಳಗಡೆ ಹೋಗ್ತೀರಿ 2000 ಕೊಟ್ಟು ಇಲ್ಲೇ ಮಾಡಿರಿ ದಂಧಿಗೆ, ನೀರದಲ್ಲ ಅದೇ ನೀರು ಅಂತ ಹೇಳಿದ್ರು ನಮಗವರು. ಅಂದರೆ ಎಲ್ಲಿ ಯಾವ ತಪ್ಪು ದಾರಿ ತೋರಿಸಿಲ್ಲ ಯಾರು ನಮಗೆ, ಅಲ್ಲಿ ಅಷ್ಟು ದೂರ ಹೋದ್ರು ಸಹಿತ. ಅಂದರೆ ಆ ಒಂದು ನಾವೇನಂತೀವಲ್ಲ, ಒಂದು ಟ್ರೆಂಡ್ ಅಂತೀವೋ ಅಥವಾ ಒಂದು ಸನಾತನ ಧರ್ಮ ಏಳಿಗೆಗೆ ಏನು ಬೇಕು ಅಲ್ಲಿ ಹೋದಾಗ ಗೊತ್ತಾಯ್ತು ನಮಗೆ. ಅಂದರೆ ನಮ್ಮ ಜಾಗೃತಿ, ನಮ್ಮ ಸ್ವಂತ ಹೇಳ್ತೀನಿ, ಸ್ವಂತ ಎಕ್ಸ್ಪೀರಿಯನ್ಸ್ ಹೆಂಗಂದರೆ 2014 ಹಿಂದೆ ನಮ್ಮ ಧರ್ಮ ಬಗ್ಗೆ ನಮಗೆ ಕೀಳ್ಮಟ್ಟಕ್ಕಿತ್ತು ಫುಲ್ ಹೇಳ್ಬೇಕಂದ್ರೆ. ಅಂದರೆ ನಮ್ಮ ಧರ್ಮ, ನಮ್ಮ ಆಚರಣೆ ನಾವು ಮಾಡ್ತಿರಲಿಲ್ಲ ಪ್ರಾಪರ್ ಆಗಿಂದ. ಯಾವಾಗೊಬ್ಬ ನಾಯಕ ನಮ್ಮ ಧರ್ಮ ಬಗ್ಗೆ ತೋರಿಸ್ಕೊಟ್ಟ ನಮಗೆ, ಅಂದರೆ ಹಿಂಗೆ ಮಾಡಬೇಕು ನೀವು, ಹಿಂಗೆ ಮಾಡಿದ್ರೆ ನಮ್ಮ ಧರ್ಮ ಆಗುತ್ತೆ, ನಮ್ಮ ಧರ್ಮ ಪ್ರತಿಯೊಂದು. ಇವತ್ತಾದರೂ ಮೋದಿಜಿ ಸೋಮನಾಥ್ ಟೆಂಪಲ್ಗೆ ಹೋಗಿದ್ದಾರೆ. ಅಂದರೆ ಲೈಕ್ ನಾವು ಏನು ಮಾಡಬೇಕು, ನಮ್ಮ ಧರ್ಮ ಹೆಂಗೆ ಉಳಿಸ್ಕೊಂಡು ಹೋಗ್ಬೇಕು, ಮುಂದಿನ ಪೀಳಿಗೆಗೆ ಏನು ಕೊಡಬೇಕು, ಏನು ಕೊಡಬಾರ್ದು ಅಂದ ಹೇಳ್ಕೊಡೋಂಥ ಮಾರ್ಗದರ್ಶಿ ಇದ್ದಾರೆ. ಅಂದರೆ ದೇಶದಲ್ಲಿ ದೊಡ್ಡ ಮಾರ್ಗದರ್ಶಿ ಇದ್ದಾರೆ. ನಮ್ಮ ಗಲ್ಲಿಯಲ್ಲಿ ಸತ್ಯ ಬಾಬರು ಸರ್ ಇದ್ದಾರೆ. ಬೆಳಗ್ಗೆ ನೋಡ್ರೆ ಯೋಗ ಮಾಡಿಸ್ತಾರೆ, ಸಾಯಂಕಾಲ ಮಂಡೇ ಬಂದರೆ ಚಿಂತನ ಮಂಥನ ಕ್ರಾಯ ಮಾಡಿಸ್ತಾರೆ. ಶ್ರಾವಣ ಮಾಸದ ಒಂದು ತಿಂಗಳ ಕಾರ್ಯಕ್ರಮ ಇರುತ್ತೆ ನಮಗೆ, ದಿನ ಒಬ್ಬರು ಗೆಸ್ಟ್ ಬರ್ತಾರೆ. ಅಂದರೆ ಈ ಚಿಂತನ ಮಂಥನ ಈಗ ಸರ್ ಹೇಳಿದ್ರಲ್ಲ, ನಿಸ್ವಾರ್ಥ ಸೇವೆ ದೇಶಕ್ಕಾಗಿ ಕೊಡಬೇಕು. ಅದೇ ಥರ ದೇಶಕ್ಕಾಗಿ ಕೊಡೋಂಥ ಸೇವೆ ಮಾಡ್ಕೋತಾ ನಮ್ಮ ಬಡಾವಣೆಯಲ್ಲಿ ಬಾಬರು ಸರ್ ನೇತೃತ್ವದಲ್ಲಿ ಒಳ್ಳೆ ಕಾರ್ಯಕ್ರಮ ನಡೀತದೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸಿದ್ರೆ ಜೈ ಹಿಂದ್ ಜೈ ಕರ್ನಾಟಕ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆ ಒಂದು ಮಾಹಿತಿಯನ್ನು ಕೊಡ ಬಯಸ್ತೀನಿ. ಈ ಮಾರ್ಚ್ ತಿಂಗಳಲ್ಲಿ ಈ ಮೊದಲನೇ ಸಂಡೇ ಮುಗಿದಿದೆ. ಈ ಬರುವಂಥ 3 ಸಂಡೆಯಲ್ಲಿ ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಇಟ್ಕೊಳ್ಬೇಕಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇದಕ್ಕೆ ಮುಂದಾಗಿ ಏನಂದ್ರೆ ಡಾಕ್ಟರ್ BC ಪಾಟೀಲ್ ಅಂತೇಳಿ ಆಸ್ಪತ್ರೆ ಇದೆ ಇಲ್ಲಿ, ಅವರು ಈ ಎಲುವಿನ ಬಗ್ಗೆ ಯಾವ ರೀತಿ ಅದನ್ನು ಟೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮ ಮಾಡುತ್ತೀವಿ ನಾವು ಅಂತ ಹೇಳಿದ್ದಾರೆ. ಅದಕ್ಕೆ ದಯವಿಟ್ಟು ಈ ಒಂದು ನೀವು ಟೆಸ್ಟ್ ಕೇಳಿರ್ಲಿಕ್ಕಿಲ್ಲ, ಬೋನ್ ಡೆನ್ಸಿಟಿ ಟೆಸ್ಟ್ ಅಂತ ಮಾಡ್ತಾರೆ. ಅಂದರೆ ಎಲುವಿನ ಸಾಂದ್ರತೆ ಅನ್ನೋದ್ರ ಬಗ್ಗೆ ಟೆಸ್ಟ್ ಮಾಡ್ತಾರೆ. ಅದಕ್ಕೆ ಆ ಒಂದು ಟೆಸ್ಟನ್ನು ನಮ್ಮ ಕಾಲನಿ ಎಲ್ಲ ಏನಂತಾರೆ ಜನರು ಅದನ್ನು ಪಡಿಬೇಕಾಗಿ ನಾನು ಇಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಈ ಟೆಸ್ಟ್ 60 ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಯಾರ್ಯಾರು 60 ವರ್ಷ ಮೇಲ್ಪಟ್ಟಾಗಿ ತಮ್ಮ ಕುಟುಂಬದಲ್ಲಿ ಯಾರೇ ಇದ್ದರೂ ಕೂಡ ಅವರನ್ನು ನೋಂದಣಿ ಮಾಡಿ ಏನದಲ್ಲ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಇದನ್ನು ನಮ್ಮ ಬೆಳಗ್ಗೆ ಸರ್ ಗ್ರೂಪ್ನಲ್ಲಿ ಹಾಕ್ತಾರೆ, ಅದು ಯಾವ ಡೇಟ್ ಏನಿಲ್ಲ ಅನ್ನೋದ್ರ ಬಗ್ಗೆ. ಅದಕ್ಕೆ ಆ ಮಾಹಿತಿ ಇಟ್ಕೊಂಡು ಆ ಟೆಸ್ಟನ್ನು ಮಾಡಿಕೊಂಡು ತಮ್ಮ ಆರೋಗ್ಯದ ಬಗ್ಗೆ ಏನಾದರೂ ತಿಳುವಳಿಕೆ ಪಡ್ಕೊಳ್ಬೇಕಂತ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 28ನೇ ಮಾಸಿಕ ಚಿಂತನ ಮಂಥನ ಕಾರ್ಯಕ್ರಮ. ನೈಜ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ RJ32 ಕನ್ನಡ TV. ನಮಸ್ಕಾರ.